Hallelujah. Hallelujah. Book of Acts. அப்போஸ்தலர் புஸ்தகம் அப்போஸ்தல கிருத்தியಗಳು இன்னைக்கு காலையில 1வது அதிகாரத்திலிருந்து ஆண்டுடைய வாசனத்தை நம்ம தியானிக்கலாம். 1ನೇ ಅಧ್ಯಾಯದಿಂದ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. Today the message comes to you from the book of Acts chapter 1. ಈ ಒಂದು ಬೆಳಗಿನ ಸಮಯದಲ್ಲಿ ನಿಮಗೆ ದೇವರ ಸಂದೇಶವು ಬರುತ್ತಿರುವಂತ ಪುಸ್ತಕ ನೋಡಬೇಕು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಿಂದ ಬರುವಂತದಾಗಿದೆ. ಲೂಕಾ ಸುವಿಶೇಷத்துல ಲೂಕಾ when he begins to open the gospel, he talks about Jesus, what he was doing and what he was teaching. ಅಲ್ಲಿ ಲೂಕನು ಆತನು ತನ್ನ ಸುವಾರ್ತೆಯನ್ನು ಬರೆಯುವುದಕ್ಕಿಂತ ಮುಂಚಿತವಾಗಿ ಆತನು ಆ ಒಂದು ಪುಸ್ತಕದಲ್ಲಿ ಪ್ರಾರಂಭ ಮಾಡುವಂಥದ್ದು ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಆತನು ಸೇವೆ ಮಾಡುತ್ತಿದ್ದನು, ಅದು ಮಾತ್ರ ಅಲ್ಲ ಯಾವ ರೀತಿಯಾಗಿ ಆತನು ಜನರಿಗೆ ಬೋಧನೆ ಮಾಡುತ್ತಿದ್ದನು ಎಂದು. When he was in the human body on this earth, what he did and he spoke. ಆತನು ಶಾರೀರಿಕ ರೀತಿಯಲ್ಲಿ ಈ ಲೋಕದಲ್ಲಿ ಕಾಣಲ್ಪಡುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ಏನನ್ನು ಮಾತನಾಡಿದನು ಎಂದು ಲೂಕನು ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. When you come to the Apostles chapter 1, ನೀವು ಅಪೊಸ್ತಲರ ಕೃತ್ಯಗಳಿಗೆ 1ನೇ ಅಧ್ಯಾಯಕ್ಕೆ ಬರುವಂತ ಸಮಯದಲ್ಲಿ or the whole book of Acts, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ the ನೋಡುವಂತ same Luke, he tells what Jesus continued to do and teach through his spiritual body. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ಆತನ ಆತ್ಮಿಕ ರೀತಿಯಲ್ಲಿ ಇರುವಂತ ಆ ಒಂದು ಶರೀರವನ್ನು ಇಟ್ಟುಕೊಂಡು ಯಾವುದನ್ನು ಮಾತನಾಡಿದನು, ಏನನ್ನು ಕುರಿತು ಮಾತನಾಡಿದನು ಎಂದು ಈ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. சுவிசேஷத்துல பார்க்கும்போது அவர் சரீரமான இந்த நாட்கள்ல அவர் என்ன செய்தாருன்னு காமிக்கிறாரு. அப்போஸ்தலர் புஸ்தகத்துல அவர் என்ன செய்து கண்டினியூ பண்றாருன்னு அவருடைய ஆவிக்குரிய சரீரம், that is the சபை, the church. ಅಲ್ಲಿ ನೋಡಬೇಕಾದ್ರೆ ಲೂಕನು ಬರೆದ ಸುವಾರ್ತೆಯಲ್ಲಿ ನೋಡಬೇಕಾದ್ರೆ ಅಲ್ಲಿ ಲೂಕನು ಅಲ್ಲಿ ಯೇಸು ಕ್ರಿಸ್ತನು ಶಾರೀರಿಕ ರೀತಿಯಲ್ಲಿ ಇರುವಂತಹ ಸಮಯದಲ್ಲಿ ಏನನ್ನು ಮಾತನಾಡಿದರು, ದೇವರ ಜನರ ಬಳಿಯಲ್ಲಿ ಏನನ್ನು ಬೋಧನೆ ಮಾಡಿದರು ಎಂದು ಬರೆಯಲ್ಪಟ್ಟಿದೆ. ಆದರೆ ಅಪೊಸ್ತಲರ ಕೃತ್ಯಗಳ ಪ್ರಾರಂಭದಲ್ಲಿ ಅದೇ ಲೂಕನು ಬರೆಯುತ್ತಾನೆ, ಆತನು ಆತ್ಮಿಕ ಶರೀರದಲ್ಲಿ ಇದ್ದುಕೊಂಡು ಸಭೆಗಳಿಗೆ ಏನನ್ನು ಬರೆದಿದ್ದಾನೆ ಎಂದು ಈ ಒಂದು ಅಪೊಸ್ತಲ ಕೃತ್ಯದಲ್ಲಿ ಬರೆಯಲ್ಪಟ್ಟಿದೆ. You should understand one thing. ನೀವು ಒಂದನ್ನು ತಿಳಿದುಕೊಳ್ಳಬೇಕು, ಅವರು இந்த பூமியில இருக்கும்போது ஊழியம் செய்தாரு. ಅವರು ಈ ಲೋಕದಲ್ಲಿ ಇರುವಂತಹ ಸಮಯದಲ್ಲಿ ಸೇವೆಯನ್ನು ಮಾಡಿದರು, அடையாளங்கள் செய்தாரு, ಅದ್ಭುತಗಳನ್ನು ಅತ್ಯಾಶ್ಚರ್ಯಗಳನ್ನು ಮಾಡಿದರು. ಅವರು ಮರಿತು ಉಯಿರ್ ತೆರೆದು ಅವರು ಮರಣವನ್ನು ಹೊಂದಿ ಮತ್ತೆ ಪುನರುತ್ಥಾನವಾಗಿ ಅವರಿಡ போய்ட்டாருன்னு நினைக்க கூடாது. ಅವರು ಮೇಲಕ್ಕೆ ಹೋಗಿಬಿಟ್ಟರು ಎಂದು ನೆನೆಸಬಾರದು. அந்த லூக் என்ன சொல்றார், அப்போஸ்தலர் he still continues to do not through human body, his human body, through his spiritual body, that is the body of Christ, the church, he continues to do through us. ಅಲ್ಲಿ ಲೂಕನು ಬರೆಯುತ್ತಾನೆ, ಆತನು ಶಾರೀರಿಕ ರೀತಿಯಲ್ಲಿ ಇಲ್ಲದೆ ಹೋದರೂ ಆತ್ಮಿಕವಾದ ಶರೀರದಲ್ಲಿ ಇದ್ದುಕೊಂಡು ಆತನು ಸಭೆಯ ಸಂಗಡ ಇದ್ದುಕೊಂಡು ಆತನು ಈ ದಿನದಲ್ಲಿಯೂ ಸಹ ಆತನ ಕಾರ್ಯಗಳನ್ನು ನೆರವೇರಿಸಿಕೊಂಡು ಆತನು ಬರುತ್ತಲೇ ಇದ್ದಾನೆ. ஒரு 5-6 காரியங்கள் what the priority of the early church சொல்லிட்டு நான் முடிச்சிரேன். ಆದಿ ಸಭೆಯಲ್ಲಿ ಇದ್ದಂತ ಮೂಲ ಕಾರ್ಯಗಳು ಏನು ಎಂದು ಒಂದು 5-6 ಕಾರ್ಯಗಳನ್ನು ವೇಗವಾಗಿ ಹೇಳಿ ಮುಗಿಸುತ್ತೇನೆ. What the priority of the early church? ಆದಿ ಸಭೆಯಲ್ಲಿ ಮುಖ್ಯವಾದ ಕಾರ್ಯಗಳು ಯಾವುದು? What the early church had? ಅಲ್ಲಿ ಆದಿಯಲ್ಲಿ ಇದ್ದಂತ ಸಭೆಗಳು ಏನನ್ನು ಮಾಡುತ್ತಿದ್ದರು? ಇಲ್ಲನಕ what the early church believed in? ಅಲ್ಲಿ ಇನ್ನೊಂದು ಬಾರಿ ಹೇಳಬೇಕಾದ್ರೆ ಆದಿಯಲ್ಲಿ ಇದ್ದಂತ ಸಭೆಗಳು ಯಾವುದರ ಮೇಲೆ ನಂಬಿಕೆ ಇಟ್ಟಿದ್ದರು? ஒரு 5-6 ಕಾರ್ಯ ಜಲ್ದಿ ಚೊಲ್ಲಿ ಮುಡ್ಚಿಲ್ಲ. ಒಂದು 5-6 ಕಾರ್ಯ ವೇಗವಾಗಿ ಹೇಳಿ ಮುಗಿಸೋಣ. The first thing is, ಮೊಟ್ಟ ಮೊದಲನೇದಾಗಿ the early Christians believed in the resurrection of Jesus Christ. ಅಲ್ಲಿ ಕ್ರೈಸ್ತರೆಂದು ಹೇಳಿಸಿಕೊಳ್ಳುವಂತ ಜನರು ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ನಂಬಿದರು. நம்ம லாஸ்ட் டைம் பார்க்கும்போது 24வது அதிகாரத்துல இயேசು வந்து அந்த சீஷனுக்கு தரிசனம் கொடுத்து ಅಲ್ಲಿ ನಾವು ನೋಡಿದಂತ ರೀತಿಯಲ್ಲಿ ನಮ್ಮ ದೇವ ಸೇವಕರು ಬಂದಂತ ದಿನದಲ್ಲಿ ಅವರು 24ನೇ ಅಧ್ಯಾಯದಲ್ಲಿ ಹೇಳಿದರು ಯೇಸು ಕ್ರಿಸ್ತನು ದರ್ಶನವಾಗಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡನು. எப்படி on the road of Emmaus they were going, ಎಮ್ಮ ಊರಿನ ಮಧ್ಯದಲ್ಲಿ ಯಾವ ರೀತಿಯಾಗಿ ಹೋಗುತ್ತಿದ್ದರು ಎಂದು ಸಹ ಹೇಳಿದರು. எப்படி ஆண்டவருடைய வார்த்தையை பேசி அவர் கண்களை திறந்தார், ಯಾವ ರೀತಿಯಾಗಿ ದೇವರ ವಾಕ್ಯಗಳನ್ನು ಹೇಳಿ ಆ ಒಂದು ಶಿಷ್ಯರ ಕಣ್ಣುಗಳನ್ನು ತೆರೆದರು. அந்த அப்பத்தை படுக்கும்போது அவங்க இருதயத்தை திறந்தார், ಅವರು ಆ ಒಂದು ರೊಟ್ಟಿಯನ್ನು ಮುರಿಯುವಂತ ಸಮಯದಲ್ಲಿ ಅವರ ಹೃದಯಗಳು ಸಹ ತೆರೆಯಲ್ಪಟ್ಟಿತು. how God Jesus opened their mind to the word. ಅದು ಮಾತ್ರವಲ್ಲ, ಅವರ ಮನಸ್ಸುಗಳನ್ನು ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ತೆರೆದನು ಎಂದು ಸಹ ನಾವು ನೋಡಿದೆವು. Then finally how he opened their lips and they went and told in Jerusalem that Jesus is risen, he appeared to us. ಕೊನೆಯದಾಗಿ ಅವರ ಬಾಯಿಗಳನ್ನು ತೆರೆದು ಅವರು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿ ಯೇಸು ಕ್ರಿಸ್ತನು ನಮಗೆ ಕಾಣಿಸಿಕೊಂಡನು, ಆತನು ಪುನರುತ್ಥಾನವಾಗಿದ್ದಾನೆ ಎಂದು ಸಹ ಅದರ ಬಗ್ಗೆ ಮಾತನಾಡಿದರು. ಆದಿ ಸಭೆ ಒಂದು they experienced the appear and disappear of Jesus for 500 people for 40 days. ಅಲ್ಲಿ ಆದಿ ಸಭೆಯವರು ಅವರು ಯೇಸು ಕ್ರಿಸ್ತನು ಪುನರುತ್ಥಾನವಾಗಿದ್ದರಿಂದ ಆತನು ಬಂದು ಮತ್ತೆ ಮೇಲಕ್ಕೆ ಹೋಗುವವರೆಗೂ ಅಲ್ಲಿಯವರೆಗೂ ಅವರು ಅನುಭವವನ್ನು ಹೊಂದಿಕೊಂಡರು. ಸುಮಾರು 500 ಜನ ಉಯಿರ್ತೆಂದು 40 ನಾள் இந்த ಭೂಮಿಯಲ್ಲಿ இருந்தாரு. ಅವರು ಪುನರುತ್ಥಾನವಾದ ನಂತರ 40 ದಿನದವರೆಗೂ ಈ ಲೋಕದಲ್ಲೇ ಕಾಣಲ್ಪಟ್ಟರು. 500 ವಿಶ್ವಾಸಿಗಳಿಗೆ ಆಂಡவர் ಅಪಿಯರ್ ಆನಾರು and again suddenly he used to appear
and suddenly he used to disappear, he used to return, and again he used to go. ಅಲ್ಲಿ ದೇವರು ಸರಿಸುಮಾರು 500 ಜನಕ್ಕೆ ಆತನು ಕಾಣಿಸಿಕೊಂಡನು, ನಂತರ ಅವರ ಮಧ್ಯದಿಂದ ಆತನು ಹಾದು ಹೋದನು. ಆ ರೀತಿಯಾಗಿ ಆತ 40 ದಿನದವರೆಗೂ ಆತನು ಮಾಡುತ್ತಿದ್ದನು. And the early Christians, ಆ ಆದಿಯಲ್ಲಿ ಇದ್ದಂತ they ಕ್ರೈಸ್ತರು were waiting anxiously when he will come again. ಅವರು ಬಹಳ ಆ ಒಂದು ಆಶ್ಚರ್ಯದಿಂದ ಅವರು ಕಾಣಿಸಿಕೊಳ್ಳುತ್ತಿದ್ದರು, ಯಾಕಂದ್ರೆ ಯಾವಾಗ ಯೇಸು ಕ್ರಿಸ್ತನು ಮತ್ತೆ ಬರುತ್ತಾನೆ ಎಂದು. So anxiously they used to wait when he will come again to us. ಅವರು ಬಹಳ ಬಯಕೆಯಿಂದ ಅವರು ಕಾಯುತ್ತಿದ್ದರು, ಯೇಸು ಕ್ರಿಸ್ತನು ಯಾವಾಗ ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು. Today we are also in the same situation as the church. We are waiting for his return when he is going to appear to us. ನಾವು ಸಹ ಈ ದಿನದಲ್ಲಿ ಸಭೆಗಳಾಗಿರುವಂತ ನಾವುಗಳು ಸಹ ಆತನು ಯಾವಾಗ ಮತ್ತೆ ಹಿಂತಿರುಗಿ ಬರುತ್ತಾನೆ ಎಂಬ ಒಂದು ಕಾತುರಿಕೆಯಿಂದ ನಾವು ಕಾಣಲ್ಪಡುತ್ತಿದ್ದೇವೆ. எப்படி அந்த விசுவாசிகள் ஆயத்தமா ஒரு வாஞ்சியோடு காத்திருந்தாங்க, நம்மளும் இப்போ வந்து அவருடைய வருகைக்கு ஆஜியா we should be prepared and we should wait for his coming. ಯಾವ ರೀತಿಯಾಗಿ ಆದಿಯಲ್ಲಿ ಇದ್ದಂತ ಕ್ರೈಸ್ತರು ಒಂದು ಬಯಕೆಯಿಂದ ವಿಶ್ವಾಸದಿಂದ ಯೇಸು ಕ್ರಿಸ್ತನು ಯಾವಾಗ ಬರುತ್ತಾನೆ ಎಂದು ಕಾಯುತ್ತಿದ್ದರು, ಅದೇ ರೀತಿಯಾಗಿ ನಾವು ಸಹ ಸಿದ್ಧರಾಗಿ ಆತನು ಬರುವಂತ ಬರುವಣಿಗೆಗೋಸ್ಕರ ನಾವು ಸಹ ಕಾದುಕೊಂಡು ಕಾಯುತ್ತಲೇ ಇರಬೇಕು. The early church believed in his resurrection of Jesus Christ. ಆದಿಯಲ್ಲಿ ಇದ್ದಂತ ಸಭೆಗಳು ಯೇಸು ಕ್ರಿಸ್ತನು ಪುನರುತ್ಥಾನವಾದದ್ದನ್ನು ಅವರು ನಂಬುತ್ತಲೇ ಇದ್ದರು. Because the church spiritual power and authority, they knew it is coming because of the resurrected Christ. ಆ ಒಂದು ಸಭೆಗೆ ಅಧಿಕಾರವು ಅದು ಮಾತ್ರ ಬಲವು ಎಲ್ಲಿಂದ ಬರುತ್ತಿದೆ ಎಂದು ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನವಾದಿದ್ದರಿಂದಲೇ ಆ ಒಂದು ಅಧಿಕಾರವು ಆತನ ಪುನರುತ್ಥಾನವಾದಂತ ಶಕ್ತಿಯಿಂದ ಬರುವುದಕ್ಕೆ ಪ್ರಾರಂಭವಾಗಿತ್ತು. The early church, they depended on the resurrection of Jesus Christ. ಆದಿಯಲ್ಲಿ ಇದ್ದಂತ ಸಭೆಗಳು ಅವರು ತಮ್ಮ ಭಾರವನ್ನೆಲ್ಲ ಅಲ್ಲಿ ಪುನರುತ್ಥಾನವಾದಂತ ಯೇಸು ಕ್ರಿಸ್ತನ ಮೇಲೆ ತಮ್ಮ ಭಾರವನ್ನು ಹೊರಿಸಿದ್ದರು. Because he is the source and the strength for the early church. ಯಾಕಂದ್ರೆ ಆತನು ಒದಗಿಸುವಾತನಾಗಿದ್ದನು ಆದಿಯಲ್ಲಿ ಇದ್ದಂತ ಸಭೆಗಳಿಗೆ. When we read ರೋಮರ್ 10:9 படிக்கும்போது, ಅಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಓದುವಂತ the ಸಮಯದಲ್ಲಿ Bible says if you confess in your mouth ಆ ವಾಕ್ಯವು ಹೇಳುತ್ತದೆ, ನಿಮ್ಮ ಬಾಯಿಂದ ಅರಿಕೆ ಮಾಡಿರಿ that Jesus Christ is Lord ಅದು ಯೇಸು ಕ್ರಿಸ್ತನೇ and ದೇವರಾಗಿದ್ದಾನೆ, believe in your heart ನಿಮ್ಮ ಹೃದಯದಲ್ಲಿ ನಂಬಿರಿ that God has raised him up, ದೇವರು ಆತನನ್ನು ಪುನರುತ್ಥಾನವಾಗಿ ಎಬ್ಬಿಸಿದ್ದಾನೆ, then you shall be saved. ಅದರ ನಿಮಿತ್ತವಾಗಿ ನೀವು ರಕ್ಷಣೆ ಹೊಂದಿಕೊಳ್ಳುತ್ತೀರಾ. நம்ம எப்போ ஆண்டவர் வந்து இயேசுவை உயிர்த்தெழுந்தாரு நம்ம நம்பும் போது தான் நம்ம ரட்சிக்கப்படுறோம் பைபிள்ல இருக்கிறது. ಯಾವಾಗ ನಾವು ದೇವರು ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನು ಪುನರುತ್ಥಾನ ಮಾಡಿದ್ದಾನೆ ಎಂದು ನಂಬುತ್ತೀರೋ ಆ ದಿನದಲ್ಲೇ ಮಾತ್ರವೇ ನೀವು ರಕ್ಷಣೆ ಹೊಂದುತ್ತೀರಾ ಎಂದು ಸತ್ಯದ ವಾಕ್ಯ ಬರೆಯಲ್ಪಟ್ಟಿದೆ. We need to confess and we need to believe in our heart that God raised Jesus from the dead. ನಾವು ನಮ್ಮ ಹೃದಯದಲ್ಲಿ ನಾವು ಅದನ್ನು ಅರಿಕೆ ಮಾಡಿಕೊಂಡು ನಾವು ಯೇಸು ಕ್ರಿಸ್ತನನ್ನು ದೇವರು ಎಬ್ಬಿಸಿದ್ದಾನೆ ಎಂಬುದನ್ನು ನಂಬಿಕೆ ಮುಖಾಂತರವಾಗಿ ನಾವು ಸ್ವೀಕರಿಸಿಕೊಳ್ಳಬೇಕು. Then only we will be saved. ಅದರ ಮುಖಾಂತರವಾಗಿ ನಮಗೆ ರಕ್ಷಣೆ ಉಂಟಾಗುತ್ತದೆ. 1 ಕೊರಿಂಥಿಯನ್ 15ನೇ ಅಧಿಕಾರத்தை பார்க்கும்போது, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ಓದುವಂತ ಸಮಯದಲ್ಲಿ ಪೌಲ್ சொல்றாரு, ಪೌಲನು ಹೇಳುತ್ತಾನೆ, ಯೇಸು ನಮಗಾಗಿ ಮರಿತಾರ್, ಯೇಸು ನಮಗೋಸ್ಕರ ಮರಣವನ್ನು he was ಹೊಂದಿದನು, buried, ಆತನು ಆ ಒಂದು ಸಮಾಧಿಗೆ ಹಾಕಲ್ಪಟ್ಟನು, ನಮ್ಮ ಪಾಪಕ್ಕೋಸ್ಕರ ಅವರು ಮರಿತಾರ್, ನಮ್ಮ ಪಾಪಕ್ಕೋಸ್ಕರ ಆತನು ಮರಣಕ್ಕೆ ಒಳಗಾದನು, 3ாம் நாள் அவர் ಉಯಿರ್ತೆರಿಂದಾರ್, 3ನೇ ದಿನದಲ್ಲಿ ಆತನು ಪುನರುತ್ಥಾನವಾದನು, 12 ಶಿಷ್ಯರಿಗೆ he appeared, 12 ಶಿಷ್ಯರಿಗೆ ಕಾಣಿಸಿಕೊಂಡನು, and more than 500 believers he appeared, 500 ವಿಶ್ವಾಸಿಗಳಿಗೂ ಸಹ ಕಾಣಿಸಿಕೊಂಡನು. ಕಡೆಸಿಯಾ எனக்கு அவர் தரிசனம் கொடுத்தாருன்னு பவுல் சொல்றாரு. ಕೊನೆಯದಾಗಿ ನನಗೂ ಸಹ ದರ್ಶನವನ್ನು ಕೊಟ್ಟಿದ್ದಾರೆ ಎಂದು ಪೌಲನು ಹೇಳುತ್ತಾನೆ. The early church was chosen specially to be a witness of this living resurrected Jesus Christ. ಆದಿಯಲ್ಲಿ ಇದ್ದಂತ ಸಭೆಯು ಈ ಒಂದು ಯೇಸು ಕ್ರಿಸ್ತನ ಪುನರುತ್ಥಾನವಾಗಿರುವುದನ್ನು ಸಾಕ್ಷಿಗಳಾಗಿರುವಂತೆ ಅವರನ್ನು ಆರಿಸಿಕೊಂಡರು. They were chosen to be a special witness of Jesus Christ's resurrection. ಅಲ್ಲಿ ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ ಆದಿ ಸಭೆಯನ್ನು ದೇವರು ಆರಿಸಿಕೊಂಡನು. ಅಪೊಸ್ತಲ 1:22 பார்க்கும்போது, ಅಪೊಸ್ತಲ ಕೃತ್ಯಗಳು 1:22 ಓದುವಂತ ಸಮಯದಲ್ಲಿ, beginning from John's baptism Jesus was taken up from us, for every one of these must become a witness that with us is resurrection. ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಳನ ಲೋಕವನ್ನೇರಿದ ದಿನವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕು ಅಂದನು. 2வது அதிகாரம் 32வது வசனத்தை பார்க்கும்போது, 2ನೇ ಅಧ್ಯಾಯದ 32ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ, God has raised this Jesus to life and we are all witnesses of this fact. ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. 3:15 பார்க்கும்போது, 3:15 ಓದುವಂತ ಸಮಯದಲ್ಲಿ பேதுரு சொல்றாரு, you killed the author of life but God raised him up from the dead. ಅಲ್ಲಿ ಪೇತ್ರನು ಹೇಳುತ್ತಾನೆ,
ಜೀವ ನಾಯಕನನ್ನು ಕೊಲ್ಲಿಸಿದ್ದೀರಿ, ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. And we are his witnesses. ನಾವು ಆತನ ವಿಷಯದಲ್ಲಿ ನಾವೇ ಸಾಕ್ಷಿಗಳಾಗಿದ್ದೇವೆ. So we see the believers of the early church were chosen to be a special witnesses of Jesus Christ's resurrection. ಅಲ್ಲಿ ಆದಿಯಲ್ಲಿ ಇದ್ದಂತ ಸಭೆಗಳಲ್ಲಿ ಇರುವಂತ ವಿಶ್ವಾಸಿಗಳನ್ನು ನೋಡಬೇಕಾದ್ರೆ ಅವರು ಯೇಸು ಕ್ರಿಸ್ತನ ಪುನರುತ್ಥಾನ ವಿಷಯವಾಗಿ ಸಾಕ್ಷಿಗಳಾಗಿರುವಂತೆ ದೇವರು ಅವರನ್ನು ಆರಿಸಿಕೊಂಡನು. நம்ம சபையா நம்ம விசுவாசியா நம்ம வந்து என்ன ஒரு சாட்சியா இருக்கணும்னாக்கா நம்ம ஆராதிக்கிற தேவன் அவர் உயிர் உள்ள தேவனா இருக்கிறாரு, ஒரு சாட்சியா நிக்கணும். ನಾವು ಸಭೆಗಳಾಗಿರುವಂತ ನಾವುಗಳು, ವಿಶ್ವಾಸಿಗಳಾಗಿರುವಂತ ನಾವುಗಳು ಯಾವುದಕ್ಕೆ ನಾವು ಸಾಕ್ಷಿಗಳಾಗಿರಬೇಕೆಂದು ನೋಡಬೇಕಾದ್ರೆ ಜೀವಂತವಾಗಿರುವಂತ ದೇವರಿಗೆ ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ನಾವು ಕಾಣಲ್ಪಡಬೇಕು. The early church knew their spiritual strength comes from the resurrected Christ. ಅವರ ಆದಿಯಲ್ಲಿ ಇದ್ದಂತ ಸಭೆಗಳಿರುವಂತ ಜನರಿಗೆ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಬರುವಂತ ಶಕ್ತಿಯು ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತನಿಂದಲೇ ಬರುವಂತದ್ದಾಗಿದೆ ಎಂದು. If you want to live a victorious life, ನೀವು ಒಂದು ವೇಳೆ ಜಯಶಾಲಿಯ ಜೀವನವನ್ನು ನಡೆಸಬೇಕೆಂದು ನೀವು we ಬಯಸುವುದಾದರೆ should believe on the resurrected Christ and the resurrection power. ನಾವು ಪುನರುತ್ಥಾನವಾಗಿರುವಂತ ಕ್ರಿಸ್ತನ ಮೇಲೆ, ಪುನರುತ್ಥಾನವಾಗಿರುವಂತ ಶಕ್ತಿಯ ಮೇಲೆ ನಂಬಿಕೆ ಇಡಬೇಕು. Hallelujah. 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 Paul says if Christ has not resurrected, our preaching and everything will be in vain. ಅಲ್ಲಿ ಪೌಲನೇ ಹೇಳುತ್ತಾನೆ, ಒಂದು ವೇಳೆ ಕ್ರಿಸ್ತನು ಪುನರುತ್ಥಾನವಾಗದೆ ಹೋಗಿದ್ದರೆ ನಾವು ಸಾರುವಂತ ಸುವಾರ್ತೆಯು ವ್ಯರ್ಥವಾಗಿದೆ. புரியுதுங்களா? ಅರ್ಥವಾಗುತ್ತಿದೆಯಾ? எல்லாரும் செத்தாங்க, ಎಲ್ಲರೂ ಎಲ್ಲ ಮರಣವನ್ನು ಮರಿತಾங்க, ಹೊಂದಿದರು, ಎಲ್ಲರೂ ಮರಣವನ್ನು ಅದೇ மாதிரி ಹೊಂದಿದರು. ಯೇಸು ಮರಿತಾರೆ. ಅದೇ ರೀತಿ ಯೇಸು ಕ್ರಿಸ್ತನು ಸಹ ಮರಣವನ್ನು So ಹೊಂದಿದ್ದಾರೆ. ஒன்னும் ஸ்பெஷல் ஒண்ணு இல்ல. ಅದರಿಂದ ಏನು ಒಂದು ಆಶ್ಚರ್ಯವಿಲ್ಲ. ஆனா அவர் உயிர் தெரிந்ததுனால ಆದರೆ ಅವರು ಪುನರುತ್ಥಾನವಾಗಿದ್ದರಿಂದಲೇ Christianity is different. ಅದರಿಂದಲೇ ಕ್ರಿಸ್ಟಿಯಾನಿಟಿ ಅದು ವ್ಯತ್ಯಾಸವಾಗಿದೆ. He is risen. ಯಾಕಂದ್ರೆ ಆತನು இன்னைக்கு ಪುನರುತ್ಥಾನವಾಗಿದ್ದಾನೆ. அவர் ஜீவனுள்ள தேவனா இருக்கிறாரு. ಈ ದಿನದಲ್ಲಿ ಆತನು ಜೀವವುಳ್ಳ ದೇವನಾಗಿದ್ದಾನೆ. ஆமென். ಆಮೆನ್. ஹalleluya. Hallelujah. ஹalleluya. உங்களுக்கு வந்து ஒரு அதிகாரம், ஒரு போல்ட்னஸ் இருக்கணும். We have resurrected Christ in our life. ನಿಮ್ಮಲ್ಲಿ ಒಂದು ಅಧಿಕಾರವು, ಅದು ಮಾತ್ರ ಅಲ್ಲ ಧೈರ್ಯವು ಕಾಣಲ್ಪಡಬೇಕು. ಯಾಕೆಂದ್ರೆ ನಿಮ್ಮಲ್ಲಿ ಇರುವಂತವನು ಆತನು ಪುನರುತ್ಥಾನವಾಗಿರುವಂತ ಕ್ರಿಸ್ತನಾಗಿದ್ದಾನೆ. Hallelujah. Hallelujah. உங்களுக்கு என்ன ஒரு பிரச்சனை வரும்போது அந்த உயிர் தெரிந்த அந்த வல்லமை நீங்க பேசும்போது அங்க ஒரு விடுதலை நீங்க காண்பீர்கள். ನಿಮ್ಮಲ್ಲಿ ಸಮಸ್ಯೆಗಳು ಕಾಣಲ್ಪಡುವಂತ ಸಮಯದಲ್ಲಿ ಅಲ್ಲಿ ಪುನರುತ್ಥಾನವಾಗಿರುವಂತಹ ದೇವರ ಮಾತನ್ನು, ಆತನನ್ನು ನೀವು ಕುರಿತು ಮಾತನಾಡುವಂತ ಸಮಯದಲ್ಲಿ ನಿಮಗೆ ಆ ಒಂದು ಸಮಸ್ಯೆಗಳಿಂದ ಬಿಡುಗಡೆ ಉಂಟಾಗುತ್ತದೆ. நான் வெறும் மூணே ஒரு வசனம் படிச்சேன். ನಾನು ಬರೀ 3 ವಾಕ್ಯಗಳನ್ನು ಮಾತ್ರ நீ ಓದಿದ್ದೇನೆ. அப்போஸ்தலங்களை பார்த்தீங்கன்னா அங்க இங்க இந்த விசுவாசிங்க போகும்போது எல்லாம் இயேசுவுடைய உயிர் தெரிந்த இயேசு பத்தி தான் ஒரு சாட்சியா இருக்கிறார்கள். ನಾನು ಬರೀ 3 ವಾಕ್ಯಗಳನ್ನು ಮಾತ್ರ ಮಧ್ಯದಲ್ಲಿ ಹೇಳಿದನು. ಆದರೆ ನೀವು ಒಂದು ಅಪೊಸ್ತಲ ಕೃತ್ಯಗಳನ್ನು ಪೂರ್ತಿಯಾಗಿ ನೀವು ಓದುವಂತ ಸಮಯದಲ್ಲಿ ಅಲ್ಲಿ ಓದಂತ ಎಲ್ಲಾ ಶಿಷ್ಯರು ಅಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನವಾದದನ್ನೇ ಕುರಿತು ಅಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. நம்மளுக்கு ஒரு பேஸ், ஒரு ஃபவுண்டேஷன் இருக்குது. என்னன்னா அவர் உயிர் தெரிந்த தேவனா இருக்கிறார். ನಮ್ಮಲ್ಲಿ ಒಂದು ಅಡಿಪಾಯ ಉಂಟು. ಅದು ಏನೆಂದರೆ ಆತನು ಪುನರುತ್ಥಾನವಾಗಿರುವಂತಹ ದೇವರಾಗಿದ್ದಾನೆ. Hallelujah. Hallelujah. This was a secret. ஆதியின் சபை ரகசியம் என்னன்னாக்கா they believed in the resurrection risen Christ. ಆದಿಯಲ್ಲಿ ಇದ್ದಂತ ಸಭೆಗಳಲ್ಲಿ ರಹಸ್ಯವೇನೆಂದರೆ ಅವರು ಪುನರುತ್ಥಾನವಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರು. நம்ம எப்படி வாழ்க்கை ஜீவிக்கிறது தெரியுமா? ஆமாண்டவரே நீங்க எங்கேயோ அங்க மேல இருக்கிறீங்க, நம்ம எங்க இப்படி இருக்கிறோம், அந்த மாதிரி நினைக்க கூடாது. ನಾವು ನಮ್ಮ ಜೀವನವನ್ನು ಈ ರೀತಿಯಾಗಿ ನಡೆಸಬಾರದು. ದೇವರೇ ನೀನು ಮೇಲಗಡೆ ಇದೆಯಾ, ನಾನು ಕೆಳಗಡೆ ಇದ್ದೇನೆ, ನಾನು ಹೇಗೋ ಒಂದು ಜೀವನವನ್ನು ನಡೆದುಕೊಂಡು ಹೋಗುತ್ತಿದೆ ಎಂದು ಹೇಳಬಾರದು. நான் சொன்ன மாதிரி ನಾನು ಹೇಳಿದ அவர் ರೀತಿಯಲ್ಲಿ எப்படி இந்த பூமியில இருக்கும்போது சரீர பிரமாணமா காரியங்கள், அற்புதம், அடையாளங்கள் செய்தாரோ அதே மாதிரி இன்னைக்கு அவர் ஆவிக்குரிய சரீரம் எது சபை மூலியமா ஆண்டவர் is continuing to do it till today. ಯಾವ ರೀತಿಯಾಗಿ ಅವರು ಶಾರೀರಿಕ ರೀತಿಯಲ್ಲಿ ಈ ಒಂದು ಲೋಕದಲ್ಲಿ ಕಾಣಲ್ಪಡುವಂತ ಸಮಯದಲ್ಲಿ ಯಾವ ರೀತಿಯಾಗಿ ಆಶ್ಚರ್ಯಗಳನ್ನು, ಅವರು ಅದ್ಭುತಗಳನ್ನು ಮಾಡಿದ್ದಾರೆ, ಅದೇ ರೀತಿಯಾಗಿ ಅವರು ಈ ದಿನದಲ್ಲಿ ಆತ್ಮಿಕ ಶರೀರದಲ್ಲಿ ಇರುವಂತ ಸಭೆಗಳ ಮುಖಾಂತರವಾಗಿ ಅವರು ಈ ದಿನದಲ್ಲಿಯೂ ಸಹ ಅಧಿಕಾರಗಳನ್ನು, ಆಶ್ಚರ್ಯಗಳನ್ನು, ಅದ್ಭುತಗಳನ್ನು ನೆರವೇರಿಸಿಕೊಂಡೇ ಬರುತ್ತಿದ್ದಾರೆ. ஒரு ஆமென் சொல்ல மாட்டீங்களா? ஆமென். ಆಮೆನ್. ஆமென். ಆಮೆನ್. Hallelujah. Hallelujah. We have the resurrected Christ. ನಮ್ಮ ಬಳಿಯಲ್ಲಿ ಇರುವಂತವನು ಆತನು ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತನಾಗಿದ್ದಾನೆ. அந்த ஜீவிக்கின்ற அந்த வல்லமை அது நம்மளுக்குள்ள இருக்கணும். ಅಲ್ಲಿ ಜೀವಿಸುವಂತ ಆ ಒಂದು ಬಲವು ನಮ್ಮ ಒಳಗಡೆ ಇರಬೇಕು. Bible says Christ in you is the hope of glory. ಕ್ರಿಸ್ತನು ನಿಮ್ಮ ಒಳಗಡೆ ಇರುವುದಾದರೆ ನಿಮಗೆ ಅದರ ಮುಖಾಂತರವಾಗಿ ಮಹಿಮೆ ಉಂಟಾಗುತ್ತದೆ. ஆதியின் சபை ಆದಿಯಲ್ಲಿದ್ದಂತ ಸಭೆ தெரிந்த இயேசுವನ್ನು விசுவாசித்தார்கள். ಪುನರುತ್ಥಾನವಾದಂತ ಯೇಸುವಿನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದರು. ಎರಡನೇದಾಗಿ early church believed in the power of the Holy Spirit. ಎರಡನೇದಾಗಿ ಅಲ್ಲಿ ಇದ್ದಂತ ಆದಿ ಸಭೆಯವರು ಪರಿಶುದ್ಧ ಆತ್ಮನ ಬಲದ ಮೇಲೆ ನಂಬಿಕೆ ಇಟ್ಟಿದ್ದರು. அப்போஸ்தலர் 1 ಅಪೊಸ್ತಲ ಕೃತ್ಯಗಳು 1:4-8 படிக்கும்போது 4ರಿಂದ 8 ನಾವು ಓದುವಂತ அங்க பாக்குற இயேசு வந்து ஒரு கட்டளை கொடுக்கிறாரு. ಅಲ್ಲಿ ಯೇಸು ಕ್ರಿಸ್ತನ ಅಲ್ಲಿ ಒಂದು ಆಜ್ಞೆಯನ್ನು ಕೊಡುತ್ತಾನೆ. நீங்க எங்கே போக வேண்டாம், ನೀವು ಎಲ್ಲೂ ಹೋಗುವುದು நீங்க ಬೇಡ, ಯೆರೂಸಲೇಮಿನಲ್ಲಿ இருங்கோ, ನೀವು ಯೆರೂಸಲೇಮಿನಲ್ಲಿ ಇರಿ, பிதா வாக்குத்தத்தம் கொடுத்தபடி
ತಂದೆಯು ವಾಗ್ದಾನವನ್ನು ಕೊಟ್ಟಿರುವಂತ ರೀತಿಯಲ್ಲಿ ஆவியானவர் உங்களுக்கு மேல வருவாரு. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಂತವನಾಗಿದ್ದಾನೆ. யோனஸ்தாவன் தண்ணில ಜ್ಞಾನಸ್ಥಾನ ಕೊಡುತ್ತಾನ್. ಅಲ್ಲಿ ಯೋಹಾನ್, ಸ್ನಾನಿಕನಾದ ಯೋಹಾನನು ನೀರಿನಲ್ಲಿ ಆತ ನಿಮಗೆ ಜ್ಞಾನಸ್ಥಾನವನ್ನು சில ಕೊಟ್ಟಿದ್ದಾನೆ. நாட்கள்ல நீங்க பரிசுத்த ஆவியினால ஞானஸ்தானம் ಆದರೆ பெற்றுக்கொள்வீர்கள். ಕೆಲವು ದಿನಗಳಲ್ಲಿ ನೀವು ಪರಿಶುದ್ಧ ಆತ್ಮನ ಮುಖಾಂತರವಾಗಿ ದೀಕ್ಷಾ ಸ್ಥಾನವನ್ನು ಪಡೆದುಕೊಳ್ಳುತ್ತೀರಾ. அப்ப இயேசு சொல்றாரு, ನಂತರ ಯೇಸು you ಹೇಳುತ್ತಾರೆ, shall receive power when the holy spirit comes upon 8வது அதிகாரத்துல. 8ನೇ ವಾಕ್ಯದಲ್ಲಿ ಆ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಂತ ಸಮಯದಲ್ಲಿ ನೀವು ಆತನ ಬಲವನ್ನು ಹೊಂದಿಕೊಳ್ಳುತ್ತೀರಾ. ஆதி சபை whatever they believed, the second thing is they believed in the power of the Holy Spirit. ಎರಡನೇದಾಗಿ ಆದಿಯಲ್ಲಿದ್ದಂತ ಸಭೆಗಳು ಯಾವುದರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದರು ಎಂದು ನೋಡಬೇಕಾದ್ರೆ ಪರಿಶುದ್ಧಾತ್ಮನ ಬಲದ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದರು. இந்த 1வது அதிகாரத்தை நீங்க படிக்கும்போது, ಈ ಒಂದು 1ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಓದುವಂತ ಸಮಯದಲ್ಲಿ, இந்த ஆதி சபை நீங்க படிக்கும்போது, ಈ ಒಂದು ಆದಿಯಲ್ಲಿದ್ದಂತ ಸಭೆಯ ಕುರಿತು ನೀವು ಓದುವಂತ ಸಮಯದಲ್ಲಿ they experienced and they experienced the power of the Holy Spirit. ಅವರು ಪರಿಶುದ್ಧ ಆತ್ಮನ ಬಲವನ್ನು ಅನುಭವಿಸಿದರು. They experienced the strength of the church. ಅವರು ಸಭೆಯಲ್ಲಿ ಇದ್ದಂತ ಆ ಒಂದು ಬಲವನ್ನು ಅನುಭವಿಸಿದರು. Everything came because of the Holy Spirit. ಈ ಎಲ್ಲವೂ ಪರಿಶುದ್ಧ ಆತ್ಮನಿಂದಲೇ ಉಂಟಾಯಿತು. அந்த ஆதி சபை, ಈ ಒಂದು ಆದಿಯಲ್ಲಿದ್ದಂತ ಸಭೆ it stood, ಅದು ನಿಂತುಕೊಂಡು என்னத்துக்குனாக்கா ಯಾವುದಕ್ಕೋಸ್ಕರ, அவங்க பரிசுத்த ஆவியானவரை விசுவாசித்து பெற்றுக்கொண்டார்கள். ಯಾಕೆಂದ್ರೆ ಅವರು ಪರಿಶುದ್ಧ ಆತ್ಮನ ಮೇಲೆ ವಿಶ್ವಾಸವನ್ನು ಇಟ್ಟು ಅದನ್ನು ಹೊಂದಿಕೊಂಡರು. They knew they whatever they want they can receive only from the Holy ಅವರಿಗೆ Spirit. ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಏನು ಅಗತ್ಯ ಉಂಟೋ ಅದನ್ನು ಪಡೆದುಕೊಳ್ಳುವಂತದ್ದು ಬರೀ ಪವಿತ್ರಾತ್ಮನಿಂದಲೇ. The strength of the church comes from the Holy Spirit, not from any man or not from any organization. ಸಭೆಯಲ್ಲಿ ಇರುವಂತ ಬಲವು ಯಾವ ವ್ಯಕ್ತಿಯಿಂದಾಗಲಿ ಇಲ್ಲವಾದ್ರೆ ಯಾವ ಒಂದು ಕಮ್ಯುನಿಟಿಯಿಂದಾಗಲಿ ಬರುವುದಿಲ್ಲ, ಅದು ಪರಿಶುದ್ಧಾತ್ಮನಿಂದಲೇ ಬರುವಂತದ್ದಾಗಿದೆ. Hallelujah. Hallelujah. யோனஸ்தானன் தண்ணில தான் ஞானஸ்தானம் கொடுக்க முடியும், but the one who comes he will baptize you with the Holy Spirit and fire. ಅಲ್ಲಿ ಸ್ನಾನಿಕನಾದ ಯೋಹಾನನು ಬರೀ ನೀರಿನಿಂದ ಮಾತ್ರ ನಿಮಗೆ ದೀಕ್ಷಾಸ್ನಾನ ಕೊಡಿಸಬಹುದು, ಆದರೆ ಆತನು ನೀರಿಂದಲೂ ಅಗ್ನಿಯಿಂದಲೂ ನಿಮಗೆ ಆತನು ಜ್ಞಾನಸ್ನಾನವನ್ನು ಕೊಡುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು. ஆதி சபை விசுவாசிகள் repeatedly they were getting filling of the Holy Spirit again and again. ಅಲ್ಲಿ ಆದಿಯಲ್ಲಿ ಇದ್ದಂತ ಸಭೆಯವರು ಅವರು ಅನುದಿನವೂ ಯಾವಾಗಲೂ ಪರಿಶುದ್ಧಾತ್ಮನಿಂದ ತುಂಬುತ್ತಲೇ ಇದ್ದರು. Repeatedly they were experiencing the infilling of the Holy Spirit. ಅವರು ಅನುದಿನವೂ ಪ್ರತಿ ಬಾರಿಯೂ ಪರಿಶುದ್ಧಾತ್ಮನ ಅವರ ಒಳಗಡೆ ಬಂದು ತುಂಬಿಕೊಳ್ಳುವಂತದನ್ನು ಅವರ ಅನುಭವದಿಂದ ಅವರು ನೋಡುತ್ತಲೇ ಇದ್ದರು. அதனால தான் அந்த பரிசுத்த ஆவியானவர் அவங்களுக்கு வல்லமையும் பலத்தை கொடுத்தது. ಅದರ ಮುಖಾಂತರವಾಗಿ ಪರಿಶುದ್ಧಾತ್ಮನು ಅವರಿಗೆ ಬಲವನ್ನು ಶಕ್ತಿಯನ್ನು ಕೊಡುತ್ತಿದ್ದರು. To face the challenges, ಅವರಿಗೆ ಬಂದಂತ ಸವಾಲುಗಳನ್ನು ಎದುರು ನಿಂತುಕೊಳ್ಳುವುದಕ್ಕೋಸ್ಕರ, to face the persecution, ಅದು ಮಾತ್ರ ಅವರಿಗೆ ಬರುವಂತ ವಿರೋಧಿಗಳನ್ನು ಎದುರಿಸಿಕೊಳ್ಳುವುದಕ್ಕೋಸ್ಕರ, to face every attack and obstacles, ಅದು ಮಾತ್ರ ಅವರು ಬರುವಂತ ತಡೆಗಳನ್ನು ಅವರಿಗೆ ವಿರೋಧವಾಗಿ ಬರುವಂತ ಪ್ರತಿಯೊಂದು ಶತ್ರುವಿನ ಕಾರ್ಯಗಳನ್ನು ನಿಲ್ಲಿಸುವುದಕ್ಕೋಸ್ಕರ. ಅದರ ಸಾಧಾರಣ ವಿಶ್ವಾಸಿಗಳು they began to become extraordinary things for God. ಅದರ ಮುಖಾಂತರವಾಗಿ ಸಾಧಾರಣವಾಗಿ ಕಾಣಿಸಿಕೊಳ್ಳುವಂತ ವಿಶ್ವಾಸಿಗಳು ಅವರು ದೇವರಿಗೆ ಬಹಳ ಅತ್ಯಾಶ್ಚರ್ಯ ಕಾರ್ಯಗಳನ್ನು ಮಾಡುವಂತ ವಿಶ್ವಾಸಿಗಳಾಗಿ ಕಾಣಲ್ಪಟ್ಟರು. ಏನನ್ನ ಪರಿಶುದ್ಧ ಆತ್ಮ Holy Spirit began to work in the church and in the believers who are in the church. ಯಾಕೆಂದ್ರೆ ಪರಿಶುದ್ಧಾತ್ಮನು ಸಭೆಯ ಒಳಗಡೆ ಕಾರ್ಯ ಮಾಡಿದನು, ಅದು ಮಾತ್ರವಲ್ಲ ಸಭೆಯ ಒಳಗಡೆ ಕಾಣಿಸಿಕೊಂಡಂತ ವಿಶ್ವಾಸಿಗಳ ಜೀವನದಲ್ಲಿಯೂ ಪರಿಶುದ್ಧಾತ್ಮನು ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸಿದನು. அந்த பரிசுத்த ஆவியான பெற்றுக்கொண்டது என்னன்னாக்கா முக்கியமானது அவங்க ஒரு சாட்சியான ஜீவங்கள் they should live. ಪರಿಶುದ್ಧಾತ್ಮನು ಯಾಕೆ ಹೊಂದಿಕೊಂಡರು ಎಂದು ನೋಡಬೇಕಾದ್ರೆ ಅವರು ಪರಿಶುದ್ಧ ಆತ್ಮನಿಗೂ ಮತ್ತೆ ದೇವರಿಗೂ ಸಾಕ್ಷಿಗಳಾಗಿ ತಮ್ಮ ಜೀವನವನ್ನು ನಡೆಸಬೇಕೆಂಬ ಉದ್ದೇಶದಿಂದ ಅದನ್ನು ಹೊಂದಿಕೊಂಡರು. நம்ம ஆண்டவருடைய பிள்ளைகள் விசுவாசியா நம்ம எங்க பண்ணாலும் ஒரு சாட்சியா ஆண்டவருக்காக நிக்கணும். ನಾವು ಸಹ ದೇವರ ಮಕ್ಕಳಾಗಿರುವಂತ ನಾವುಗಳು ಸಹ ನಾವು ಎಲ್ಲಿ ಹೋದರೂ ಎಲ್ಲಿ ನಿಂತುಕೊಂಡರೂ ಸಹ ದೇವರಿಗೆ ಸಾಕ್ಷಿಗಳಾಗಿ ಕಾಣಲ್ಪಡಬೇಕು. உங்க ಕಾಲೇಜ್ல, ಒಂದು ವೇಳೆ ನೀವು ಓದುವಂತ ಕಾಲೇಜಿನಲ್ಲಿ, ಇಲ್ಲವನ್ನ ಕೆಲಸ ಮಾಡುವ ಕಚೇರಿಯಲ್ಲಿ, ನಿಮ್ಮ ಅಕ್ಕಪಕ್ಕದವರಲ್ಲಿ, உங்க ರಿಲೇಷನ್, ಇಲ್ಲವಾದ ನಿಮ್ಮ ಸಂಬಂಧಿಕರಲ್ಲಿ, எங்கனாலும் we must be a witness for Jesus Christ. ಎಲ್ಲೇ ಇದ್ದರೂ ನೀವು ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಕಾಣಲ್ಪಡಬೇಕು. ಯೇಸು சொன்னாரு, நீ பரிசுத்த ஆவியான பெற்றுக்கொள்ளும்போது நீ பலன் அடைவாய். ಅಲ್ಲಿ ದೇವರು ಯೇಸು ಕ್ರಿಸ್ತನ ಹೇಳಿದ್ರು, ನೀ ಪರಿಶುದ್ಧ ಆತ್ಮವನ್ನು ಪಡೆದುಕೊಳ್ಳುವಂತ ಸಮಯದಲ್ಲಿ ನಿನಗೆ ಬಲ ಉಂಟಾಗುತ್ತದೆ. That power is the word dynamite. ಯಾಕೆ ಆ ಒಂದು ಬಲ ಎಂದು ಹೇಳಬೇಕಾದ್ರೆ ಒಂದು ಡೈನಮೈಟ್ ರೀತಿಯಲ್ಲಿ ಇರುತ್ತದೆ. From the dynamite the word we know where they put the dynamite bomb to blast the stones and rocks. ಅಲ್ಲಿ ಈ ಒಂದು ಡೈನಮೈಟ್ ಎಂದು ನೋಡಬೇಕಾದ್ರೆ ಅಲ್ಲಿ ಇರುವಂತ ದೊಡ್ಡ ದೊಡ್ಡ ಕಲ್ಲುಗಳನ್ನು ಅದನ್ನು ಪುಡಿ ಮಾಡೋದಕ್ಕೋಸ್ಕರ ಇದನ್ನು ಉಪಯೋಗಿಸುತ್ತಾರೆ. புரியுதா சொல்றது? அப்படியே கல்லு மாதிரியே உட்கார்ந்து இருக்கீங்களே, ಒಂದು ಕಲ್ಲಿನ ರೀತಿಯಲ್ಲಿ ಕುಳಿತುಕೊಂಡಿದ್ದೀರಾ? புரியுதா இல்லீங்களா? ಅರ್ಥವಾಗುತ್ತಿದೆಯಾ? தமிழ்ல இப்ப என் பையனா கூட அட்லீஸ்ட் கன்னடா புரியுதா? புரியுதுங்களா இல்லீங்களா? சொல்லுங்க, ಹೇಳಿರಿ. நான் சொல்றது அப்பப்ப சொல்வேன்.
இங்க வரவங்க எல்லாம் பேசி எவ்வளவு கஷ்டப்படுறாங்கன்ட்டு ஒரு ஆமன்னு சொல்றது இல்ல, ஒரு அல்லேலூயா சொல்றது இல்ல. நம்மலாம் எனக்கு பழக்கம் ஆயிடுச்சு பஞ்சாப்ல. இங்க அங்க என்ன சொன்னா கத்துவாங்க, நிக்குவாங்க, கை தட்டுவாங்க, உட்கார மாட்டாங்க. இங்க வந்து அப்படியே உட்காந்துரு. கொஞ்சம் ஆமென் அட்லீஸ்ட் இஷ்டம் இல்லைன்னா செய்தி இஷ்டம் இல்லைன்னா ஒரு ஆமென்னா சொல்லுங்களேன். நான் சொன்னா கூட சொல்ல மாட்டேன்றீங்க. ஆமென். Amen. Hallelujah. Hallelujah. When the Holy Spirit is inside you, you should become a different person. ಪರಿಶುದ್ಧ ಆತ್ಮ ನಿಮ್ಮ ಒಳಗಡೆ ಕಾಣಲ್ಪಡುವಂತ ಸಮಯದಲ್ಲಿ ನೀವು ವ್ಯತ್ಯಾಸವಾದಂತ ವ್ಯಕ್ತಿಗಳಾಗಿ ಕಾಣಲ್ಪಡಬೇಕು. ஒரு கல்தே மேய்ச்சி கல்தே தேடின்னு போன சவுல் பரிசுத்த ஆவியானவர் அவன் மேல வந்தனோ பைபிள் சேஸ் அவன் வந்து ஒரு he became a different man. ಅಲ್ಲಿ ಕತ್ತೆಯನ್ನು ಹುಡುಕಿಕೊಂಡು ಹೋದಂತ ಸೌಲನು ಆ ಒಂದು ಪರಿಶುದ್ಧ ಆತ್ಮನು ಆತನ ಮೇಲೆ ಬರುವಂತ ಸಮಯದಲ್ಲಿ ಆತನು ವ್ಯತ್ಯಾಸವಾದಂತ ವ್ಯಕ್ತಿಯಾಗಿ ಕಾಣಲ್ಪಟ್ಟನು. If you are filled with the Holy Spirit, ನೀವು ಪರಿಶುದ್ಧ ಆತ್ಮನಿಂದ ತುಂಬಿದವರಾಗಿ if you walk ಕಾಣಲ್ಪಡುವುದಾದರೆ, in the Spirit, ನೀವು ಪರಿಶುದ್ಧ ಆತ್ಮನಿಂದ ನೀವು ನಡೆಯುವುದಾದರೆ, if you have the fullness of God, ದೇವರ ಪರಿಪೂರ್ಣವಾದಂತ ಶಕ್ತಿ ನಿಮ್ಮ ಒಳಗಡೆ ನೀವು ಇರುವುದಾದರೆ, ವ್ಯತ್ಯಾಸಮ ಮನುಷ್ಯನ ಇರ್ಪಾಯ. ನೀವು ವ್ಯತ್ಯಾಸವಾದಂತ ವ್ಯಕ್ತಿಗಳಾಗಿ You will be a ಕಾಣಲ್ಪಡುತ್ತೀರಾ. different man and different women. ನೀವು ವ್ಯತ್ಯಾಸವಾದಂತ ಮನುಷ್ಯನಾಗಿ ಮನುಷ್ಯಾಗಿ ಕಾಣಲ್ಪಡುತ್ತೀಯಾ. நம்மளால ஒண்ணும் மாற்ற முடியாது. ನನ್ನಿಂದ ಏನು ಬದಲಾಯಿಸುವುದಕ್ಕಾಗುವುದಿಲ್ಲ. பரிசுத்த ஆவியானவர் வரும்போது ಆದ್ರೆ ಪರಿಶುದ್ಧ ಆತ್ಮನು ಬರುವಂತ ಸಮಯದಲ್ಲಿ the failure will become a victor. ಸೋಲನ್ನು ಅನುಭವಿಸುವಂತ ಮನುಷ್ಯನ ಜೀವನವು ಜಯಶಾಲಿಗಳಾಗಿ ಮಾಡಲ್ಪಡುತ್ತದೆ. Peter was a failure, then when the Holy Spirit came, he became the follower of Christ. ಅಲ್ಲಿ ಪೇತ್ರನ್ನು ನೋಡಬೇಕಾದ್ರೆ ಆತನು ಸೋಲನ್ನು ಹೊಂದುವಂತ ವ್ಯಕ್ತಿ ಆಗಿದ್ದನು. ಆದ್ರೆ ಪರಿಶುದ್ಧ ಆತ್ಮನು ಆತನ ಮೇಲೆ ಬರುವಂತ ಸಮಯದಲ್ಲಿ ಆತನು ಜಯಶಾಲಿಯಾಗಿ ಮಾಡಲ್ಪಟ್ಟನು. Holy Spirit ಅವರ ಮೇಲೆ வரும்போது the loser became the winner. ಅಲ್ಲಿ ಪರಿಶುದ್ಧ ಆತ್ಮನು ಆತನ ಮೇಲೆ ಬರುವಂತ ಸಮಯದಲ್ಲಿ ಸೋಲನ್ನು ಅನುಭವಿಸುವಂತವನು ಆತನು ಜಯವನ್ನು ಹೊಂದಿಕೊಳ್ಳುವಂತವನಾಗಿ ಮಾಡಲ್ಪಟ್ಟನು. பேதுரு ஒரு மீன் பிடிக்கிறவனா இருந்து பரிசுத்த ஆவியானவரை பெற்றுக்கொண்டபோது அவன் வந்து ஒரு பெரிய அப்போஸ்தலனா மாத்திட்டார். ಪೇತ್ರನು ಮೀನನ್ನು ಹಿಡಿಯುವಂತವನಾಗಿದ್ದನು. ಆದ್ರೆ ಪರಿಶುದ್ಧ ಆತ್ಮನು ಆತನ ಮೇಲೆ ಬರುವಂತ ಸಮಯದಲ್ಲಿ ಆತನು ದೊಡ್ಡ ಅಪೊಸ್ತಲನಾಗಿ ಮಾಡಲ್ಪಟ್ಟನು. When the Holy Spirit came, the coward Peter became the courageous Peter. ಅಲ್ಲಿ ಪರಿಶುದ್ಧ ಆತ್ಮನ ಆತನ ಮೇಲೆ ಬರುವಂತ ಸಮಯದಲ್ಲಿ ಧೈರ್ಯವಿಲ್ಲದೆ ಇರುವಂತ ಪೇತ್ರನು ಧೈರ್ಯಶಾಲಿಯಾಗಿ ಮಾಡಲ್ಪಟ್ಟನು. When the Holy Spirit came upon Peter, the fearful Peter became the fiery preacher. ಅಲ್ಲಿ ಪರಿಶುದ್ಧ ಆತ್ಮನ ಆತನ ಮೇಲೆ ಬರುವಂತ ಸಮಯದಲ್ಲಿ ಭಯದಿಂದ ತುಂಬಿರುವಂತ ಆ ಒಂದು ಪೇತ್ರನು ಆತನು ಧೈರ್ಯದಿಂದ ಮುಂದಕ್ಕೆ ಹೋಗಿ ಮಾತನಾಡುವಂತವನಾಗಿ ಮಾಡಲ್ಪಟ್ಟನು. ஒரு ஸ்திரீ சொல்லும்போது அவன் பயந்துட்டான். ಆ ಒಂದು ಸ್ತ್ರೀ ಹೇಳುವಂತ ಸಮಯದಲ್ಲಿ ಭಯದಿಂದ ಇದ್ದನು. அந்த நாள் on the day of Pentecost பரிசுத்த ஆவியானவர் பெற்றுக்கொள்ளும்போது அவன் ஆண்டவருக்காக like a martyr he died. ಆದ್ರೆ ಆ ಒಂದು ಪಂಚಶತಮಾನ ದಿನದಲ್ಲಿ ಆತನು ಪರಿಶುದ್ಧ ಆತ್ಮನು ಹೊಂದಿಕೊಳ್ಳುವಂತ ಸಮಯದಲ್ಲಿ ಆತನು ಜಯಶಾಲಿಯಾಗಿ ಆತನು ಮರಣಕ್ಕೆ ஒரு பயந்தாங்கோலி ரத்த சாட்சியா மரித்தான் இயேசுக்குனாக்கா பரிசுத்த ஆவியானவருடைய வல்லமை அந்த பெலன் அவனுக்கு அந்த தைரியம் கொடுத்தது. ಆತನು ಒಂದು ಜಯಶಾಲಿಯಾಗಿ ಆತನು ದೇವರಿಗೋಸ್ಕರ ಆತನು ಮರಣವನ್ನು ಹೊಂದಿದನು ಎಂದು ಹೇಳಬೇಕಾದ್ರೆ ಅದು ಎಲ್ಲಿಂದ ಬಂದಿತ್ತು ಆ ಒಂದು ಧೈರ್ಯ ಎಂದು ನೋಡಬೇಕಾದ್ರೆ ಪರಿಶುದ್ಧ ಆತ್ಮನು ಆತನಿಗೆ ಕೊಟ್ಟನು. In your life, ನಿನ್ನ ಜೀವನದಲ್ಲಿ, in your family, ನಿನ್ನ ಕುಟುಂಬದಲ್ಲಿ, in your church, ನಿನ್ನ ಸಭೆಯಲ್ಲಿ, in your spiritual life, ನಿನ್ನ ಆತ್ಮಿಕ if ವಿಷಯದಲ್ಲಿ, you allow the Holy Spirit to move in your situation, ನಿನ್ನ ಪರಿಸ್ಥಿತಿಯಲ್ಲಿ ಪರಿಶುದ್ಧಾತ್ಮನಿಗೆ ನೀನು ಸ್ಥಳವನ್ನು ಕೊಡುವುದಾದರೆ you will not be the same. ನೀನು ಅದೇ ರೀತಿಯಾಗಿ ಇರುವುದಿಲ್ಲ. Your children will not be the ನಿನ್ನ same. ಮಕ್ಕಳು ಒಂದೇ ರೀತಿಯಾಗಿ ಇರುವುದಿಲ್ಲ. Hallelujah. Hallelujah. ஆண்டவருக்காக திறந்து கொடுங்க. ದೇವರಿಗೋಸ್ಕರ ನೀವು ತೆರೆದು ಕೊಡಿರಿ. Allow the Holy Spirit to move in your life. ನಿಮ್ಮ ಜೀವನದಲ್ಲಿ ಪರಿಶುದ್ಧಾತ್ಮನಿಗೆ ಸ್ಥಳವನ್ನು ಕೊಡಿರಿ. I promise you, you will never be the same. ನಾನು ನಿಮಗೆ ವಾಗ್ದಾನವಾಗಿ ಹೇಳುತ್ತೇನೆ, ನೀವು ಈಗ ಇರುವ ರೀತಿಯಲ್ಲಿ ಇರುವುದಿಲ್ಲ. எங்க போனாலும் நீங்க ஒரு டிஃபரெண்டா இருப்பீங்க. ಎಲ್ಲಿ ಹೋದರೂ ಸಹ ಒಂದು ವ್ಯತ್ಯಾಸವಾಗಿ ಕಾಣಲ್ಪಡುತ್ತೀರಾ. ಯಾಕೆಂದರೆ it's not by might nor by power but by the power of the Holy Spirit. ಇದು ನನ್ನ ಬಲದಿಂದಲ್ಲ, ನನ್ನ ಶಕ್ತಿಯಿಂದಲ್ಲ, ಇದು ಪರಿಶುದ್ಧ ಆತ್ಮನಿಂದಲೇ ಉಂಟಾಯಿತು. Hallelujah. 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 பேதுரு பாருங்க லைஃப் சரித்திரம் மாறிச்சு. ಪೇತ್ರನ ಜೀವನವನ್ನು ನೋಡಿರಿ, ಆತನ ಚರಿತ್ರೆಯೇ ಮಾರಲ್ಪಟ್ಟಿತು. ಶಿಷ್ಯರ ಲೈಫ್ பாருங்க, ಶಿಷ್ಯರ ಜೀವನವನ್ನು ನೋಡಿರಿ, ஒண்ணுக்கு பிரயோஜனம் இல்ல, ಯಾವುದಕ್ಕೂ ಪ್ರಯೋಜನವಿಲ್ಲ. இருந்தாங்க, ಮೀನನ್ನು ಹಿಡಿಯುವಂತವರಾಗಿದ್ದಾರೆ. ஆண்டவரை காட்டி கொடுத்துட்டாங்க, ದೇವರನ್ನು ಹಿಡಿದಿಟ್ಟು ಕೊಟ್ಟರು. he denied, ಅವರು ದೇವರಿಗೆ ಗೊತ್ತಿಲ್ಲ ಎಂದು ಬೊಂಕಿದರು. ಅನೇಕ ಜನರು ಆತನ ತಿರಸ್ಕರಿಸಿದರು. ಅನೇಕ ಜನರು ಬಿಟ್ಟು ಓಡಿ ಹೋದರು. பரிசுத்த ஆவியானவர் பெந்தெகோஸ்து நாள் பெற்றுக்கொள்ளும்போது, ಆದ್ರೆ ಪರಿಶುದ್ಧ ಆತ್ಮನನ್ನು ಆ ಒಂದು ಪಂಚಶತಮಾನ ದಿನದಲ್ಲಿ ಪಡೆದುಕೊಳ್ಳುವಂತ ಸಮಯದಲ್ಲಿ உலகத்தை தலைಕೀழே மாறிட்டாங்க. ಲೋಕವನ್ನೇ ಕೆಳಗಡೆ ಮೇಲಗಡೆ ಮಾಡಿದರು. ಎಲ್ಲರೂ ಆಂಡ್ರಗ ರಕ್ತ ಸಾಕ್ಷಿ ಮರಿತಾರೆ. ಎಲ್ಲರೂ ದೇವರಿಗೋಸ್ಕರ ರಕ್ತ ಸಾಕ್ಷಿಗಳಾಗಿ ಮಾಡಲ್ಪಟ್ಟರು. ஹalleluya. Hallelujah. ಬೈಬಲ್ சொல்லுது, ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, பரிசுத்த ஆவியானவர் மூலமா நம்ம இதயத்துல ஆண்டவருடைய அன்பு நம்ம இதயத்துல ஊத்துறாரு. ಪರಿಶುದ್ಧ ಆತ್ಮನ ಮುಖಾಂತರವಾಗಿ ದೇವರು ತನ್ನ ಪ್ರೀತಿಯನ್ನು ನಮ್ಮ ಹೃದಯದ ಒಳಗಡೆ ಆತನು ತುಂಬಿಸುವಂತವನಾಗಿರುತ್ತಾನೆ. Why you don't love to pray?
ಯಾಕೆ ನೀವು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ? வேதத்தை வாசிக்கணும்னா ஒரு இஷ்டம் இருக்கிறது இல்ல. ದೇವರ ವಾಕ್ಯವನ್ನು ಓದಬೇಕೆಂದರೆ ಇಷ್ಟವಿರುವುದಿಲ್ಲ. ஆராதிக்கணும்னா ஒரு இது வருது இல்ல, இன்ஸ்பிரேஷನ್. ಆರಾಧನೆ ಮಾಡಬೇಕೆಂದರೆ ಒಂದು ಪ್ರೋತ್ಸಾಹವಿಕೆ ಇರುವುದಿಲ್ಲ. Because a inner man is become a sick man. ಯಾಕೆ ನಿಮ್ಮ ಒಳಗಡೆ ಇರುವಂತ ವ್ಯಕ್ತಿಯು ಆತನು ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ. ಆತನು ಮರಣಕ್ಕೆ ಒಳಗಾಗುತ್ತಿದ್ದಾನೆ. ಏನು ಇಲ್ಲ. நீங்க ஆண்டவரை பரிசுத்த ஆவியானவர் நீங்க இடம் கொடுக்கும்போது உங்க உள்ளம் நதியாய் பாயும். ನೀವು ಪರಿಶುದ್ಧ ಆತ್ಮನಿಗೆ ಸ್ಥಳವನ್ನು ಕೊಡುವಂತ ಸಮಯದಲ್ಲಿ ನಿಮ್ಮ ಒಳಗಡೆ ಇರುವಂತ ಹೃದಯವು ಅದು ನದಿಯಾಗಿ ಹರಿಯುವುದಕ್ಕೆ ಪ್ರಾರಂಭಿಸುತ್ತದೆ. ஆண்டவரை அதிகமா நேசிப்பீங்கல்ல. ದೇವರನ್ನು ಇನ್ನೂ ಅಧಿಕವಾಗಿ ಪ್ರೀತಿ ಮಾಡಿರಿ. ஆண்டவருடைய வேதத்துல உங்களுக்கு ஒரு ஆசை வரும். ದೇವರ ವಾಕ್ಯದ ಮೇಲೆ ಒಂದು ಆಸೆ ಬರುತ್ತದೆ. ஆண்டவருக்காக ಸಾಕ್ಷಿ ನಿಪ್ಪೀங்கல்ல. ದೇವರಿಗೆ ಎಂದು ನೀವು ಸಾಕ್ಷಿಗಳಾಗಿ ಮಾಡಲ್ಪಡುತ್ತೀರಾ. ಹalleluya, hallelujah, hallelujah, hallelujah. Open your heart for the Holy Spirit. ಪರಿಶುದ್ಧಾತ್ಮನಿಗೆ ನಿಮ್ಮ ಹೃದಯವನ್ನು ತೆರೆದುಕೊಡಿರಿ. That was a secret the early church believed in the power of the Holy Spirit. ಇದೇ ಆದಿ ಸಭೆಯಲ್ಲಿ ಇದ್ದಂತ ಒಂದು ರಹಸ್ಯವಾಗಿದೆ. ಅವರು ಆದಿಯಲ್ಲಿ ದೇವರ ಪರಿಶುದ್ಧ ಆತ್ಮನ ಮೇಲೆ ನಂಬಿಕೆ ಇಟ್ಟರು. ಮೂರನೇದಾಗಿ the early church believed in each other. ಅಲ್ಲಿ ಮೂರನೇದಾಗಿ ಒಬ್ಬರ ಮೇಲೆ ಇನ್ನೊಬ್ಬರು ನಂಬಿಕೆ ಉಳ್ಳವರಾಗಿದ್ದರು. There was unity. ಅಲ್ಲಿ ಒಂದು ಮನಸ್ಸು ಇತ್ತು. They believed in each other. ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಉಳ್ಳವರಾಗಿದ್ದರು. 1ನೇ ಅಧಿಕಾರಂ 13-14 ಪಾರುಂಗ. 1ನೇ ಅಧ್ಯಾಯದ 13-14 ಓದುವಂತ ಸಮಯದಲ್ಲಿ ಎಲ್ಲ ಶಿಷ್ಯರುಗಳು ಒನ್ನಾ இருந்தார்கள். ಅಲ್ಲಿ ಶಿಷ್ಯರೆಲ್ಲರೂ ಒಂದೇ ಮನಸ್ಸು ಉಳ್ಳವರಾಗಿದ್ದರು. ಎಲ್ಲ ಕೂಡಿ ಒನ್ನಾ ಜಪಿத்தார்கள். ಅವರು ಕೂಡಿ ಪ್ರಾರ್ಥನೆ ಮಾಡಿದರು. ಅವರ ತಾಯಿ, ಅವರ ಸಹೋದರಗಳು, ಎಲ್ಲ ಶಿಷ್ಯರು ಒನ್ನಾ ಕೂಡಿ ಒಂದೇ ಮನಸ್ಸಿನಿಂದ ಕೂಡಿ ಒನ್ನಾ ಜಪಿத்தார்கள். ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರು. The disciples were there. ಅಲ್ಲಿ ಶಿಷ್ಯರು ಇದ್ದರು. Jesus earthly family also were there. ಅಲ್ಲಿ ಯೇಸು ಕ್ರಿಸ್ತನ ಈ ಒಂದು ಲೋಕದಲ್ಲಿ ಕಾಣಲ್ಪಟ್ಟಂತ ಕುಟುಂಬವೂ ಸಹ ಇದೆ. Everybody they were together and praying. ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಕೂಡಿ ಅಲ್ಲಿ ಪ್ರಾರ್ಥನೆ ಮಾಡಿದರು. They believed in each other. ಅವರು ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟರು. ಮೇಲ್ ಮಾಡಿல பார்க்கும்போது 120 பேர் ಎಲ್ಲ ಒನ್ನಾ ಸೇರಿ ಜಪಿத்தார்கள். ಅಲ್ಲಿ ಮೇಲ್ ಮಹಡಿಯಲ್ಲಿ ನೋಡಬೇಕಾದ್ರೆ 120 ಜನ ಒಂದುಗೂಡಿ ಪ್ರಾರ್ಥನೆ ಮಾಡಿದರು. Check this. Jesus gave a command, go to Jerusalem and wait there. ಅಲ್ಲಿ ಯೇಸು ಕ್ರಿಸ್ತನು ಒಂದು ಆಜ್ಞೆಯನ್ನು ಕೊಟ್ಟನು, ನೀವು ಯೆರೂಸಲೇಮಿಗೆ ಹೋಗಿ ಅಲ್ಲಿ ನಿಂತುಕೊಳ್ಳಿರಿ. So as a church they went back. ಅವರು ಸಭೆಯಾಗಿ ಇರುವಂತವರು ಅವರು ಮತ್ತೆ ಹಿಂತಿರುಗಿ ಹೋದರು. They believed in each other. ಅವರು ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟರು. And they got together and they were seeking God. ಅವರು ಒಂದೇ ಮನಸ್ಸುಳ್ಳವರಾಗಿ ಕೂಡಿಕೊಂಡು ದೇವರನ್ನು ಹುಡುಕುತ್ತಿದ್ದರು. That was the first assembly of the brethren gathered together. ಅಲ್ಲಿ ಮೊಟ್ಟ ಮೊದಲನೇದಾಗಿ ಕೂಟವಾಗಿ ಕಾಣಲ್ಪಟ್ಟಂತ ಸ್ಥಳವಾಗಿದೆ. What a variety of people made the first assembly of Christ people. ಅಲ್ಲಿ ನೋಡಿರಿ ಯಾವ ರೀತಿಯಾದ ಜನಾಂಗವು ಯೇಸು ಕ್ರಿಸ್ತನ ಕೂಟವನ್ನು ಏರ್ಪಡಿಸಿದರು ಎಂದು. Different types of people assembled together as a believers. ಅಲ್ಲಿ ಅನೇಕ ವಿಭಿನ್ನ ಜಾತಿಗಳಿಗೆ ಸೇರಿದಂತ ಜನರು ಅಲ್ಲಿ ಯೇಸು ಕ್ರಿಸ್ತನಿಗಾಗಿ ಎಂದು ಅಲ್ಲಿ ಕೂಟಕ್ಕೆ ಅವರು ಆಗಮಿಸಿದರು. There were men. ಅಲ್ಲಿ ಹುಡುಗರು. There were women. ಅಲ್ಲಿ ಹೆಂಗಸರು. There were apostles. ಅಲ್ಲಿ ಅಪೊಸ್ತಲರು. There were disciples. ಅಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು. There were believers. ಅಲ್ಲಿ ವಿಶ್ವಾಸಿಗಳು. ಸಾಧಾರಣ ಜನಗಳು. ಅಲ್ಲಿ ಸಾಧಾರಣದಲ್ಲಿ ಕಾಣಲ್ಪಡುವಂತ ಜನರು. ಅಲ್ಲಿ ದುಡ್ಡು ಇರುವಂತವರು. ಏಳಪಟ್ಟಂಗಳು. ಏನು ಇಲ್ಲದೆ ಇರುವಂತವರು. Even the earthly family of Jesus Christ was there. ಲೋಕದಲ್ಲಿ ಕಾಣಲ್ಪಟ್ಟಂತ ಯೇಸು ಕ್ರಿಸ್ತನ ಕುಟುಂಬವೂ ಸಹ ಇತ್ತು. Even Jesus family members were there. ಅಲ್ಲಿ ಯೇಸು ಕ್ರಿಸ್ತನ ಕುಟುಂಬಕ್ಕೆ ಸೇರಿದವರು ಸಹ ಇದ್ದರು. ಯೋಹಾನ 7:5 படிக்கும்போது ಅಲ್ಲಿ ಯೋಹಾನ 7 ಮತ್ತು 5 ಓದುವಂತ ಸಮಯದಲ್ಲಿ his own Jesus brothers did not believe in Jesus ಇರುತ್ತದೆ. ಅಲ್ಲಿ ಯೇಸು ಕ್ರಿಸ್ತನ ಸ್ವಂತ ಸಹೋದರರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಲಿಲ್ಲ ಎಂದು ಬರೆಯಲ್ಪಟ್ಟಿದೆ. They did not believe in Jesus. ಅವರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಲಿಲ್ಲ. Even the own brothers did not believe in Jesus when he was doing ministry. ಯೇಸು ಕ್ರಿಸ್ತನು ಆತನು ಸೇವೆ ಮಾಡುವಂತ ಸಮಯದಲ್ಲಿ ತನ್ನ ಸ್ವಂತ ಸಹೋದರರೇ ಆತನ ಮೇಲೆ ವಿಶ್ವಾಸಿಸಲಿಲ್ಲ. ಅಪೊಸ್ತಲರು 1:14 படிக்கும்போது ಅಪೊಸ್ತಲ ಕೃತ್ಯಗಳು 1:16 ಓದುವಂತ ಸಮಯದಲ್ಲಿ ಮೇರಿ the mother of Jesus were with his brothers ಇರುತ್ತದೆ. ಅಲ್ಲಿ ಮರಿಯಳು ಯೇಸು ಕ್ರಿಸ್ತನ ತಾಯಿಯಾಗಿರುವಂತ ಮರಿಯಳು ಯೇಸು ಕ್ರಿಸ್ತನ ಸಹೋದರರ ಸಂಗಡ ಇದ್ದಳು ಎಂದು ಬರೆಯಲ್ಪಟ್ಟಿದೆ. The brothers of Jesus and the family they did not believe. ಅಲ್ಲಿ ಸಹೋದರರು ಯೇಸು ಕ್ರಿಸ್ತನ ಸಹೋದರರು ಮತ್ತೆ ಅವರ ಕುಟುಂಬದವರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಲಿಲ್ಲ. After the resurrection of Jesus, after the Holy Spirit came upon them, even the brothers were there. ಅಲ್ಲಿ ಪರಿಶುದ್ಧ ಆತ್ಮನು ಅಲ್ಲಿ ಪುನರುತ್ಥಾನವಾದಂತ ಯೇಸು ಕ್ರಿಸ್ತನು ಆತನು ಪುನರುತ್ಥಾನವಾದ ನಂತರ ಪರಿಶುದ್ಧ ಆತ್ಮನು ಅವರ ಮೇಲೆ ಬರುವಂತ ಸಮಯದಲ್ಲಿ ಯಾರು ನಂಬಿಕೆ ಇಡದೆ ಇದ್ದರೋ ಅವರು ಸಹ ಆ ಒಂದು ಕೂಟದಲ್ಲಿ ಕಾಣಲ್ಪಟ್ಟರು. Mary and the brothers of Jesus, ಮರಿಯಳು ಮತ್ತೆ ಆತನ ಸಹೋದರರು, Mary and the family members, ಮರಿಯಳು ಮತ್ತೆ ಅವರ ಕುಟುಂಬ
ಕುಟುಂಬದವರು They were members of the church and they participated in the church. ಅವರು ಸಭೆಯಲ್ಲಿ ಕಾಣಲ್ಪಟ್ಟಂತ ಜನರಾಗಿದ್ದರು. ಅದು ಮಾತ್ರ ಅಲ್ಲ, ಸಭೆಯಲ್ಲಿ ನಡೆಯುತ್ತಿದ್ದಂತ ಕೂಟಕ್ಕೂ ಸಹ ಅವರು ಭಾಗವಹಿಸಿದರು. All of them, they participated in the prayer meeting and the worship service. ಎಲ್ಲರೂ ಆ ಒಂದು ಕೂಟದಲ್ಲಿ, ಆ ಆರಾಧನೆಯಲ್ಲಿಯೂ, ಅದು ಮಾತ್ರವಲ್ಲ, ಆ ಒಂದು ಕೂಟದಲ್ಲಿ ಭಾಗಿಗಳಾಗಿ ಕಾಣಲ್ಪಟ್ಟರು. With other people. ಅವರು ಬೇರೆ ಜನರ ಮುಂದೆ. The brothers did not believe, now they believed. ಆ ಒಂದು ಸಮಯದಲ್ಲಿ ತನ್ನ ಸಹೋದರರು ನಂಬಲಿಲ್ಲ, ಆದ್ರೆ ಈಗ ನಂಬುತ್ತಿದ್ದಾರೆ. Now they are inside the church. ಅವರು ಸಭೆಯ ಒಳಗಡೆ ಇದ್ದಾರೆ. ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. உங்க குடும்பத்துல உங்க அண்ணனோ தம்பியோ உங்க குடும்பத்துல யார் விசுவாசிக்கலையோ ஜல்தி அவங்க விசுவாசித்து இந்த சபையில வந்து அமருவார்கள். ನಿಮ್ಮ ಅಣ್ಣನೋ ತಮ್ಮನೋ ಯಾರು ನಿಮ್ಮ ಕುಟುಂಬದಲ್ಲಿ ಯಾರು ವಿಶ್ವಾಸದಿಂದ ಇಲ್ಲದೆ ಹೋಗಿದ್ದಾರೋ ಅವರು ಈ ಒಂದು ಸಭೆ ಮುಖಾಂತರವಾಗಿ, ಆತನ ಮುಖಾಂತರವಾಗಿ ನಂಬಿ ಈ ಒಂದು ಸಭೆಯಲ್ಲಿ ಕಾಣಲ್ಪಡುತ್ತಾರೆ. ಯೇಸು ஊழிய செய்யும்போது சொந்த சகோதரங்க நம்பல. ಯೇಸು ಸೇವೆಯನ್ನು ಮಾಡುವಂತ ಸಮಯದಲ್ಲಿ ತನ್ನ ಸ್ವಂತ ಸಹೋದರರೇ ಯೇಸು ನಂಬಲಿಲ್ಲ. ಉಯಿತೆರಿಂದಾರ್. ಯೇಸು ಪುನರುತ್ಥಾನವಾದನು. ಪರಿಶುದ್ಧ ಆವಿಯಾನವರು பெற்றுக்கொண்டார். ಪರಿಶುದ್ಧ ಆತ್ಮನು ಹೊಂದಿಕೊಂಡರು. ಯೇಸು விசுவாசித்தார்கள். ಯೇಸುವಿನ ಮೇಲೆ ನಂಬಿಕೆ ಇಟ್ಟರು. ஹalleluya. Hallelujah. இப்ப சபைக்கு வந்து உள்ள வந்து உட்கார்ந்திட்டார்கள். ಆ ಒಂದು ಸಭೆಗೆ ಬಂದು ಒಳಗಡೆ ಬಂದು ಕುಳಿತುಕೊಂಡರು. உங்க குடும்பத்துல நடக்கட்டும் இயேசுவின் நாமத்துல இதே ನಿಮ್ಮ மாதிரி. ಕುಟುಂಬದಲ್ಲಿಯೂ ನಡೆಯಲಿ ಯೇಸುವಿನ ನಾಮದಲ್ಲಿ. So wonderful the church is functioning here. ಎಷ್ಟು ಸುಂದರವಾಗಿ ಸಭೆಯು ಅಲ್ಲಿ ತನ್ನ ಕಾರ್ಯಗಳನ್ನು ಚಟುವಟಿಕೆಯನ್ನು ನಡೆಸಿಕೊಂಡು But ಹೋಗುತ್ತಿದೆ. listen to me for a moment. ಆದ್ರೆ ಒಂದು ಕ್ಷಣಕ್ಕೆ ಕೇಳಿಸಿಕೊಳ್ಳಿ. But imagine ಯೋಚನೆ ಮಾಡಿ how ನೋಡಿ, easy would have been for someone to bring division and break this glorious church. ಯಾರಾದ್ರೂ ಬಂದು ಆ ಒಂದು ಸಭೆಯನ್ನು ವಿಭಾಗ ಮಾಡಿ ಅದನ್ನು ದೂರಪಡಿಸುವುದಕ್ಕೆ ಎಷ್ಟು ಸುಲಭವಾಗಿತ್ತು ಎಂದು. நல்ல சபை எல்லாம் வளருது. ಒಳ್ಳೆಯ ಸಭೆ ಚೆನ್ನಾಗಿ ಬೆಳೆದು ಬರುತ್ತಿದೆ. ஒரு unity. ಒಂದು ಒಗ್ಗಟ್ಟು, They believe in each other. ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇದ್ದೆ. ஆனா அந்த நேரத்துல ಆ ಒಂದು ಸಮಯದಲ್ಲಿ it will be so easy to bring division and break the church. ಆ ಒಂದು ಸಮಯದಲ್ಲಿ ಯಾರಾದ್ರೂ ಒಬ್ರು ಎದ್ದು ನಿಂತುಕೊಂಡು ಈ ಸಭೆಯನ್ನು ಬೇರ್ಪಡಿಸಬೇಕು, ವಿಂಗಡಿಸಬೇಕು ಎಂದು ಯಾರಾದ್ರೂ ಕೂಗಿರಬಹುದು. Imagine in the service. ಯೋಚನೆ ಮಾಡಿ ನೋಡಿ, ಈ ಒಂದು ಸರ್ವಿಸ್ Going so nice. ಚೆನ್ನಾಗಿ ನಡೆದು ಹೋಗುತ್ತಿದೆ. Suddenly, ತಕ್ಷಣ the Jesus Christ members of the family, ಯೇಸು ಕ್ರಿಸ್ತನ ಕುಟುಂಬದವರು they would have got up. ಅವರು ಎದ್ದು ನಿಂತುಕೊಂಡು They would have said, ಅವರು ಹೇಳಿರಬಹುದು, we want to claim a special recognition in this church. ನಾವು ಈ ಸಭೆಯಲ್ಲಿ ಮುಖ್ಯವಾಗಿರುವಂತ ಕಾರ್ಯಗಳಿಗೆ ನಮ್ಮನ್ನು ನಾವೇ ತೊಡಗಿಕೊಳ್ಳುತ್ತೇವೆ ಎಂದು Because ಹೇಳಿರಬಹುದಿತ್ತು. we are his family member. ಯಾಕಂದ್ರೆ ನಾವು ಆತನ ಕುಟುಂಬಕ್ಕೆ ಸೇರಿದವರು. Mary might have said, no, he is my son. ಮರಿಯಳು ಹೇಳಿರಬಹುದು, ಆತನು ನನ್ನ ಮಗನು. The brothers would have said, no, he is my brother. ಆತನ ಸಹೋದರರು ಹೇಳಿರಬಹುದು, ಆತನು ನನ್ನ ಸಹೋದರರು. We want a special privilege in this church. ನನಗೆ ಸಭೆಯಲ್ಲಿ ಮುಖ್ಯ ಕಾರ್ಯಗಳಿಗೆ ನನಗೆ ಅನುಮತಿ ಬೇಕು. Imagine another thing. ಇನ್ನೊಂದು ಯೋಚನೆ ಮಾಡಿ ನೋಡಿ, The church would have criticized Peter. ಅಲ್ಲಿ ಸಭೆಯು ಆ ಒಂದು ಪೇತ್ರನನ್ನು ನೋಡಿ ಆತನಿಗೆ ಗುಣಗುಟ್ಟು ಇರಬಹುದು. You are a coward. You denied Jesus 3 times. இப்போ வந்து என்ன நம்ம சபையில உட்கார்ந்து வந்து இதுவா பேசுறீங்க. ನೀನು ಧೈರ್ಯ ಇಲ್ಲದವನಾಗಿದ್ದೀಯಾ, ನೀನು ಈಗ ನಮ್ಮ ಸಭೆಗೆ ಬಂದು ಯಾವ ರೀತಿಯಾಗಿ ಮಾತನಾಡುತ್ತಿದ್ದೀಯಾ ಎಂದು ಸವಾಲು ಒಡ್ಡಿರಬಹುದಿತ್ತು. It could have raised a situation. ಆ ಒಂದು ಪರಿಸ್ಥಿತಿಯು ಅಲ್ಲಿ ಬದಲಾಗಿರಬಹುದು. Imagine John. ಯೋಹಾನನ ಕುರಿತು John ಯೋಚನೆ might have ಮಾಡಿ. raised an issue in the church. ಯೋಹಾನನು ಆ ಒಂದು ಸಭೆಯಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ಎಬ್ಬಿಸಿರಬಹುದಿತ್ತು. I faithfully followed Jesus Christ my Lord. ನಾನು ನಿಜಸ್ತಿಕೆಯಿಂದ ನಂಬಿಗಸ್ತಿಕೆಯಿಂದ ಯೇಸು ಕ್ರಿಸ್ತನನ್ನು ನನ್ನ ದೇವರಾಗಿರುವಂತ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದೆನು. நீங்க எல்லாம் விட்டுட்டு ஓடிட்டீங்க. சிலுவையில வரைக்கும் நான் தான் கடைசி வரைக்கும் நான் அவரை பின்பற்றினேன். ನೀವೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದಿರಿ, ಆದರೆ ಆತನು ಶಿಲುಬೆಗೆ ಹಾಕುವವರೆಗೂ, ಆತನನ್ನು ಕೆಳಗಡೆ ಇಳಿಸುವವರೆಗೂ ನಾನು ಅವರ ಸಂಗಡ ಇದ್ದೇನು. The Lord chose me specially to take care of the Savior's mother to be under my care. ಅಲ್ಲಿ ದೇವರು ನನ್ನನ್ನು ಬಹಳ ವಿಶೇಷವಾಗಿ ನನಗೆ ತನ್ನ ತಾಯಿಯನ್ನು ಪೋಷಿಸು ಎಂದು ಸಹ ದೇವರು ವಿಶೇಷವಾದ ಆಜ್ಞೆಯನ್ನು ಕೊಟ್ಟಿದ್ದಾರೆ. நான் என்ன சொல்ல வரேன்? ನಾನು ಏನನ್ನು ಹೇಳಿಕೆ ಬರುತ್ತಿದ್ದೇನೆ, இந்த சபை இந்த மாதிரி ஆயிருக்கும்போது, ಈ ಸುಂದರವಾಗಿ ಒಂದು ಸಭೆಯು ಕಟ್ಟಲ್ಪಡುವಂತ இந்த ಸಮಯದಲ್ಲಿ மாதிரி பிரச்சனை, இந்த மாதிரி இஷ்யூஸ், இந்த மாதிரி பிரிவிலேஜ் வேணும்னு சொல்லிட்டு யாருமே ஒன்னும் இஷ்யூ ரைஸ் பண்ணல. They believed in each other. ಯಾರು ಸಹ ಸಮಸ್ಯೆಯನ್ನು ಎಬ್ಬಿಸಲಿಲ್ಲ, ಯಾರು ಸಹ ನನಗೆ ಒಂದು ದೊಡ್ಡ ಒಂದು ಸ್ಥಾನ ಬೇಕೆಂದು ಸಹ ಯಾರು ಸಹ ಕೇಳಲಿಲ್ಲ. ಅವರು ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ದೇವರನ್ನು ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. ಯಾರು ಸಹ ವಾಗ್ವಾದ ಮಾಡಲಿಲ್ಲ. No one claimed the privilege. ಯಾರು ಸಹ ನನಗೆ ಮೇಲಂತಸ್ತು ಬೇಕೆಂದು ಯಾರು ಸಹ No ಕೇಳಲಿಲ್ಲ. one raised any issues. ಯಾರು ಸಹ ಯಾರು ಒಂದು ಸಮಸ್ಯೆಯನ್ನು ಸಹ ಎಬ್ಬಿಸಲಿಲ್ಲ. They believed in each other. ಅವರು ಒಬ್ಬರಿಗೆ ಒಬ್ಬರು ನಂಬಿಕೆಯುಳ್ಳವರಾಗಿದ್ದರು. Unity. ಅಲ್ಲಿ ಒಂದೇ ಮನಸ್ಸು. This is the body of Christ. ಯಾಕಂದ್ರೆ ಅವರು ದೇವರ ಶರೀರವಾಗಿದ್ದಾರೆ. ಸಭೆ. ಅದೊಂದು ಸಭೆ. ನಮಗಾಗಿ ಮರಿತಾರ್. ನಮಗೋಸ್ಕರ ಆತನ ಮರಣವನ್ನು ಹೊಂದಿದನು, ಪುನರುತ್ಥಾನವಾಗಿದ್ದಾನೆ. ನಮಗೆ ಕಮಾಂಡ್ ಕೊಡ್ತಿರ್ತಾರೆ. ನಮಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. Now we should continue. ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. Through his spiritual body. ಆತನ ಆತ್ಮಿಕವಾದ ಶರೀರ ಮುಖಾಂತರವಾಗಿ நம்ம இன்னும் உலகத்துக்கு எடுத்துட்டு போலாம். ನಾವು ಆತನ ಆತ್ಮಿಕ ಶರೀರವನ್ನು ಇನ್ನ ಲೋಕಕ್ಕೆ ಪ್ರಸಿದ್ಧಿಪಡಿಸಬೇಕು. ಅಲ್ಲಿ ಒಂದು ಸಮಾಧಾನ, there was joy, ಅಲ್ಲಿ ಒಂದು ಸಂತೋಷ, there was unity, ಅಲ್ಲಿ ಒಂದೇ ಮನಸ್ಸಿತ್ತು. but today ಆದ್ರೆ ಇವತ್ತು in many churches ಅನೇಕ ಸಭೆಗಳಲ್ಲಿ so much problem.
ಎಷ್ಟೊಂದು ಸಮಸ್ಯೆಗಳು. Oh, I am so and so. ನಾನು ಇಂಥವನು, I donated this to church. ನಾನು ಇದನ್ನು ದೇವರಿಗೆ ಸಭೆಗೆ ಕಾಣಿಕೆಯಾಗಿ ಕೊಟ್ಟಿದ್ದೇನೆ. இங்கே இல்ல, வேற இடத்துல. ಇಲ್ಲಿ ಅಲ್ಲ, ಬೇರೆ ಸಭೆಗಳಲ್ಲಿ. ஒரு ஃபேன் கொடுத்தாலும் ஒரு டியூப்லைட் கொடுத்தாலும் அது மேல ஒரு பேர் போடணும் அவங்களுக்கு. ஒரு ஸ்டூல் ஒரு பெஞ்ச் கொடுத்தாலும் அது மேல அவங்களுக்கு பேர் போடணும். ಒಂದು ವೇಳೆ ಒಂದು ಫ್ಯಾನ್ ಅನ್ನು ಕೊಡುವುದಾದರೆ, ಇಲ್ಲವಾದ್ರೆ ಕುಳಿತುಕೊಳ್ಳುವುದಕ್ಕೆ ಚೇರ್ ಅನ್ನು ಕೊಡುವುದಾದ್ರೆ, ಆ ಒಂದು ಚೇರಿನ ಮೇಲೆ, ಫ್ಯಾನಿನ ಮೇಲೆ ಆ ಒಂದು ವ್ಯಕ್ತಿ ಹೆಸರುಗಳನ್ನು ಹಾಕಬೇಕು. இந்த சபையில ஃபவுண்டேஷன் போட்டது நான் இருக்கிறேன். ಈ ಒಂದು ಸಭೆಯಲ್ಲಿ ಆ ಒಂದು ಅಡಿಪಾಯ ಹಾಕುವಂತ ದಿನದಿಂದಲೂ ನಾನಿದ್ದೇನೆ. I'm there from the beginning. ನಾನು ಆದಿಯಿಂದ ಇದ್ದೇನೆ. I orchestrated this program in this church. ನಾನು ಈ ಒಂದು ಪ್ರೋಗ್ರಾಮ್ ಅನ್ನು ನಾನೇ ಏರ್ಪಡಿಸಿದ್ದೇನೆ. But my name is not mentioned. ಆದ್ರೆ ನನ್ನ ಹೆಸರು ಬಂದಿಲ್ಲ. They start to argue. ಅವರು ವಾಗ್ವಾದ ಮಾಡುವುದಕ್ಕೆ I don't like ಪ್ರಾರಂಭಿಸುತ್ತಾರೆ. certain things in the church. ನಾನು ಸಭೆಯಲ್ಲಿ ನಡೀತಿರುವಂತ ಕಾರ್ಯಗಳನ್ನು ಕುರಿತು ನನಗೆ ಇಷ್ಟವಾಗುತ್ತಿಲ್ಲ. I don't want. ನನಗೆ ಬೇಕಾಗಿಲ್ಲ. You don't like, you go back home. ನಿನಗೆ ಒಂದು ವೇಳೆ ಇಷ್ಟವಾಗದೇ ಇದ್ದರೆ ನೀನು ಹೊರಗಡೆ ಹೋಗು. Don't go to other church. ನೀನು ಬೇರೆ ಸಭೆಗೆ ಹೋಗಬೇಡ. ஏன்னா அங்க நல்ல சபை நீ போனா அங்கேயும் அந்த சபை ಯಾಕಂದ್ರೆ ಕೆಟ್ಟಿடும். ಆ ಒಳ್ಳೆದಾಗಿರುವಂತ ಸಭೆಯನ್ನು ಅಲ್ಲೂ ಹೋಗಿ ಸಹ ನೀನು ಅದನ್ನು ಕೆಡಿಸಿ ಬಿಡುತ್ತೀಯ. Hallelujah. 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 என்ன சொல்ல வரேன்? ಏನ್ ಹೇಳೋದಕ್ಕೆ ಬರುತ್ತಿದ್ದೇನೆ? It is not enough to believe on the Lord Jesus Christ alone. It is good to believe in each other in the church. ನೀವು ಏನು ಹೇಳುವುದೆಂದರೆ, ಯೇಸು ಕ್ರಿಸ್ತನ ಮೇಲೆ ಮಾತ್ರ ನಂಬಿಕೆ ಇಡುವುದು ಮಾತ್ರವಲ್ಲದೆ ಒಬ್ಬರ ಮೇಲೆ ನೀವು ನಂಬಿಕೆ ಇಡುವವರಾಗಿ ನೀವು ಕಲಿತುಕೊಳ್ಳಬೇಕು. புரியுதுங்களா? ஆமென். ಆಮೆನ್. ஹalleluya. ಹಲ್ಲೆಲೂಯಾ. இப்போ சொல்லக்கூடாது, ಹೇಳಬಾರದು, ஆனா சொல்லிடுறேன். ಆದ್ರೆ ಹೇಳ್ತೀನಿ. இப்போ நம்ம பக்கத்துல உட்காந்துக்கிறீங்களே, புரிஞ்சுக்கோங்க நான் சொல்ல வரேன். என்ன சொல்றது பயமா இருக்குது. We can't trust anybody, இல்லையா? ಯಾರ ಮೇಲೂ ನಂಬಿಕೆ ಇಡುವುದಕ್ಕೆ ಆಗುವುದಿಲ್ಲ ಅಲ್ವಾ? கூட இருந்தே என்ன பின்னால ಅರ್ಥட்டாங்க. ನನ್ನ ಸಂಗಡಲೇ ಇದು ಹಿಂದಗಡೆಯಿಂದ ಇದು ಏನೋ ಹಾಕಿ ಬಿಟ್ಟರು ಎಂದು ஆதி ಹೇಳುತ್ತಾರೆ. சபை பாருங்க. ಆದ್ರೆ ಆದಿ ಸಭೆಯನ್ನು ನೋಡಿರಿ, அவங்களுக்கெல்லாம் இந்த ஆப்பர்ச்சுனிಟಿ இருந்துச்சு. ಅವರಿಗೆ ಎಲ್ಲವೂ ಆ ಒಂದು ಸಮಯ ಕೊಡಲ್ಪಟ್ಟಿತ್ತು. But so wonderfully the church ಆದ್ರೆ ಎಷ್ಟು ಸುಂದರವಾಗಿತ್ತು ಆ ಒಂದು ಸಭೆ. is coming ಯಾಕಂದ್ರೆ ಆತನು ಬರುತ್ತಿದ್ದಾನೆ. for his bride. ಆತನು ತನ್ನ ಮೊದಲಿಗಿತಿಗಾಗಿ ಬರುತ್ತಿದ್ದಾನೆ. Let us love each other. ಒಬ್ಬರನ್ನೊಬ್ಬರು ನಾವು ಪ್ರೀತಿಸೋಣ. Let us help each other. ಒಬ್ಬರಿಗೆ ಒಬ್ಬರು ನಾವು ಸಹಾಯ ಮಾಡೋಣ. Let us encourage each other. ಒಬ್ಬರಿಗೆ ಒಬ್ಬರು ನಾವು ಪ್ರೋತ್ಸಾಹಿಸೋಣ. Let us carry each other's burden. ಒಬ್ಬರ ಭಾರವನ್ನು ಹೊರೋಣ. ಇದೆಲ್ಲ ಬೈಬಲ್ ಇರುತ್ತದೆ. ಇದೆಲ್ಲವೂ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. Hallelujah. 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 When you help others, God will help you. ನೀವು ಬೇರೆಯವರಿಗೆ ಸಹಾಯ ಮಾಡುವಂತ ಸಮಯದಲ್ಲಿ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಮೊದಲಾದ ಮೊಟ್ಟಮೊದಲನೇದಾಗಿ they believed in the risen Christ. ಮೊಟ್ಟಮೊದಲನೇದಾಗಿ ಪುನರುತ್ಥಾನವಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ Second, they ಇಟ್ಟರು. believed in the Holy Spirit. ಎರಡನೇದಾಗಿ ಪರಿಶುದ್ಧಾತ್ಮನ ಮೇಲೆ ನಂಬಿಕೆ ಇಟ್ಟರು. Third, they ಮೂರನೇದಾಗಿ believed in each other. ಒಬ್ಬರ ಮೇಲೆ ಒಬ್ಬರು ವಿಶ್ವಾಸಿಸಿದರು. Fourth, ನಾಲ್ಕನೇದಾಗಿ they believed in the power of prayer. ನಾಲ್ಕನೇದಾಗಿ ಪ್ರಾರ್ಥನೆ ಮಾಡುವಂತ ಬಲದ ಮೇಲೆ ನಂಬಿಕೆ ಇಟ್ಟರು. ஒன்னாவது அதிகாரத்துல பார்க்கும்போது ಒಂದನೇ ಅಧ್ಯಾಯದಲ್ಲಿ ಓದುವಂತ எல்லாரும் சேர்ந்து கூடி ஜெபித்தார்கள். ಎಲ್ಲರೂ ಸೇರಿ ಕೂಡಿ ಪ್ರಾರ್ಥನೆ ಮಾಡಿದರು. அது 14வது வசனம் படிச்சிருங்க. 14ನೇ ವಾಕ್ಯವನ್ನು ಓದೋಣ. ಇವೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. Prayer played a major role in the early church believers. ಆದಿ ಸಭೆಯಲ್ಲಿ ವಿಶ್ವಾಸಿಗಳ ಜೀವನದಲ್ಲಿ ಪ್ರಾರ್ಥನೆ ಎನ್ನುವಂಥದ್ದು ಬಹಳ ಮುಖ್ಯವಾದಂತ ಕಾರ್ಯವಾಗಿತ್ತು. ಅದು ಮಾತ್ರವಲ್ಲ, ಅವರ ಜೀವನವನ್ನು ಅದು The ಬದಲಾಯಿಸಿತು. early church believers knew where the power comes from. ಆದಿಯಲ್ಲಿ ಇದ್ದಂತ ಸಭೆಯ ವಿಶ್ವಾಸಿಗಳಿಗೆ ಚೆನ್ನಾಗಿ ಗೊತ್ತಿತ್ತು ಎಲ್ಲಿಂದ ಬಲವು ಬರುತ್ತದೆ ಎಂದು. அவங்களுக்கு தெரிஞ்சிச்சு. ಅವರಿಗೆ ಚೆನ್ನಾಗಿ ಗೊತ್ತಾಗಿತ್ತು எங்கிருந்து வல்லமை வருகிறது, ಎಲ್ಲಿಂದ ಬಲವು ಬರುತ್ತದೆ, எங்கிருந்து அபிஷேகம் வருகிறது, ಎಲ್ಲಿಂದ ಅಭಿಷೇಕ ಬರುತ್ತದೆ, எங்கிருந்து அதிகாரம் வருகிறது, ಎಲ್ಲಿಂದ ಅಧಿಕಾರ ಬರುತ್ತದೆ, எங்க அற்புதம் அடையாளங்கள் செய்ய முடிகிறது, எங்கிருந்து வருகிறது. ಎಲ್ಲಿಂದ ಅದ್ಭುತ ಮತ್ತೆ ಅತ್ಯಾಶ್ಚರ್ಯ ಕಾರ್ಯಗಳನ್ನು ಮಾಡುವುದಕ್ಕೆ ಬಲ ಬರುತ್ತದೆ ಎಂದು. They understood the source. ಬರುವಂತ ಕಾರ್ಯವು ಅವರಿಗೆ ಚೆನ್ನಾಗಿ அவங்களுக்கு ಗೊತ್ತಾಗಿತ್ತು. அந்த ரகசியம் தெரிஞ்சிச்சு. ಅವರಿಗೆ ಆ ಒಂದು ರಹಸ್ಯ ಗೊತ್ತಾಯಿತು. எங்கிருந்துனா ಎಲ್ಲಿಂದ ಎಂದರೆ ஜெபத்திலிருந்து. ಪ್ರಾರ್ಥನೆ ಮುಖಾಂತರವಾಗಿ. ஜெபத்திலிருந்து. ಪ್ರಾರ್ಥನೆ ಮುಖಾಂತರವಾಗಿ. Hallelujah. 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 The secret of prayer is to always pray in secret. ಈ ಒಂದು ಪ್ರಾರ್ಥನೆಯ ರಹಸ್ಯ ಎಂದರೆ ನೀವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ರಹಸ್ಯವಾದಂತ ಕೊಠಡಿಯಲ್ಲಿ ಕುಳಿತುಕೊಂಡು ಪ್ರಾರ್ಥಿಸಬೇಕು. Your strength, your victory, your miracle will come in the time of prayer. ನೀ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಿಮಗೆ ಬೇಕಾಗಿರುವಂತ ಬಲವು, ನಿಮಗೆ ಬೇಕಾಗಿರುವಂತ ಜಯವು, ನಿಮಗೆ ಬೇಕಾಗಿರುವಂತ ಶಕ್ತಿಯು ಪ್ರಾರ್ಥನೆ ಮುಖಾಂತರವಾಗಿ ಬರುವಂತದ್ದಾಗಿದೆ. Church, it's time for us to pray. ಸಭೆಗಳಾಗಿರುವಂತ ನಾವುಗಳು ಪ್ರಾರ್ಥನೆ ಮಾಡುವಂತ ಸಮಯವು ಈಗ ಬಂದಿದೆ. Prayer does not come by just listening. Prayer does not come by preaching. Prayer does not come by reading the book. Prayer comes while you are praying.
ಪ್ರಾರ್ಥನೆ ಎನ್ನುವಂಥದ್ದು ದೇವರ ವಾಕ್ಯವನ್ನು ಓದುವಂತ ಸಮಯದಲ್ಲಿ ಬರುವಂತದ್ದಲ್ಲ, ಕೇಳಿಸಿಕೊಳ್ಳುವಂತ ಸಮಯದಲ್ಲಿ ಬರುವಂತದ್ದಲ್ಲ, ದೇವರ ವಾಕ್ಯಗಳನ್ನು ನೀವು ಕೇಳಿಸಿಕೊಳ್ಳುವಂತ ಸಮಯದಲ್ಲಿ ಬರುವಂತದ್ದಲ್ಲ. ಪ್ರಾರ್ಥನೆ ಎನ್ನುವಂಥದ್ದು ನೀವು ಪ್ರಾರ್ಥಿಸುವಂತ ಸಮಯದಲ್ಲಿ ಬರುವಂತದ್ದಾಗಿದೆ. ஆதி சபையில ஒண்ணுமே இல்ல உங்ககிட்ட. ಆದಿ ಸಭೆಯಲ್ಲಿ ಏನೂ ಇಲ್ಲ ಅವರ ಬಳಿಯಲ್ಲಿ. ஜெபம், வாழ்க்கை, ಪ್ರಾರ್ಥನೆಯ ಜೀವನ, பரிசுத்த ஆவியானவர், ಪರಿಶುದ್ಧಾತ್ಮನು, அந்த இது இருந்தது உங்ககிட்ட. ಆ ಒಂದು ಶಕ್ತಿ ಅವರಲ್ಲಿತ್ತು. ஒரு 10 ரெஃபரன்ஸ் கொடுக்கிறேன் ನಾನು. ಒಂದು 10 ರೆಫರೆನ್ಸ್ ಅನ್ನು ಕೊಡುತ್ತೇನೆ. நிறைய இருக்குது, ಅನೇಕ நான் ಉಂಟು. ஒரு 10 ரெஃபரன்ஸ் ಒಂದು எடுத்துக்கிறேன். 10 ಕಾರ್ಯಗಳನ್ನು ಹೇಳುತ್ತೇನೆ. The Bible says ವಾಕ್ಯ ಹೇಳುತ್ತದೆ in Acts chapter 1 ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 15 and 16 15 ಮತ್ತು 16ನೇ the church ವಾಕ್ಯ. prayed for guidance and to make decisions. ಅಲ್ಲಿ ಸಭೆಯು ಅಲ್ಲಿ ಪ್ರಾರ್ಥನೆ ಮಾಡಿದವರು ಯಾವುದಕ್ಕೋಸ್ಕರ, ಅಲ್ಲಿ ಏನಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತ ಶಕ್ತಿಯನ್ನು, ಅದು ಮಾತ್ರವಲ್ಲ ಜ್ಞಾನಕ್ಕೋಸ್ಕರ ಪ್ರಾರ್ಥಿಸಿದರು. இரண்டாவது அப்போஸ்தலர் 4:23-31 வரைக்கும் ಅಲ್ಲಿ ಅಪೊಸ್ತಲ ಕೃತ್ಯಗಳು 4:23ರಿಂದ 31ವರೆಗೂ the early church prayed for boldness to be witness for Jesus Christ. ಅಲ್ಲಿ ಮೊಟ್ಟ ಮೊದಲನೇದಾಗಿ ಸಭೆಯವರು ಆ ಒಂದು ದೃಢತೆಗೋಸ್ಕರ, ಧೈರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದ್ರೆ ಯೇಸು ಕ್ರಿಸ್ತನಿಗೆ ஒரு ಸಾಕ್ಷಿಗಳಾಗಿರುವುದಕ್ಕೋಸ್ಕರ, கைடன்ஸ்க்கும் ಆ ಒಂದು ಬೇಕಾಗಿರುವಂತ ಜ್ಞಾನಕ್ಕೂ, church decision எடுக்கிறதுக்கும், ಸಭೆಯಲ್ಲಿ ಮುಖ್ಯ ಕಾರ್ಯಗಳಿಗೆ ಡಿಸಿಷನ್ ಅನ್ನು ತೆಗೆದುಕೊಳ್ಳುವುದಕ್ಕೆ, boldness ಅದು ಮಾತ್ರ to ಧೈರ್ಯಕ್ಕೋಸ್ಕರ, preach for Jesus, ಯೇಸು ಕ್ರಿಸ್ತನಿಗೋಸ್ಕರ ಸೇವೆ they ಮಾಡುವುದಕ್ಕೆ began to pray. ಅವರು ಪ್ರಾರ್ಥನೆ ಮಾಡಿದರು. அப்போஸ்தலர் 2:44-47 வரைக்கும் ಅಪೊಸ್ತಲ ಕೃತ್ಯಗಳು 2:44ರಿಂದ 47ವರೆಗೂ ஆதியின் சபைக்கு வந்து ஒரு நார்மல் ரூட்டீனா ரெகுலரா டெய்லி ஜெபம் சொல்ற வாழ்க்கை. ಅಲ್ಲಿ ಆದಿ ಸಭೆಯವರು ಅಲ್ಲಿ ನೋಡಬೇಕಾದ್ರೆ ಅನುದಿನವೂ ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಂಡರು. சரி, ஜல்தி சொல்லி முடிச்சிடுறேன். ವೇಗವಾಗಿ ಹೇಳಿ ಮುಗಿಸಿ. அப்போஸ்தலர் 7வது அதிகாரத்துல ಅಪೊಸ್ತಲ ಕೃತ್ಯಗಳು 7ನೇ Peter ಅಧ್ಯಾಯ. prayed when he was stoned. ಅಲ್ಲಿ ಪೇತ್ರನು ಆತನಿಗೆ ಕಲ್ಲನ್ನು ಹೊಡೆಯುವಂತ ಸಮಯದಲ್ಲಿ ಪ್ರಾರ್ಥನೆ ಮಾಡಿದನು. He was dying as he was praying. ಆತನು ಮರಣವನ್ನು ಹೊಂದುತ್ತಿದ್ದನು. ಆ ಒಂದು ಸಮಯದಲ್ಲಿಯೂ ಸಹ ಆತನು ಪ್ರಾರ್ಥನೆ ಮಾಡುತ್ತಲೇ ಇದ್ದನು. Even while they were stoning him, ಆತನಿಗೆ ಕಲ್ಲನ್ನು ಹೊಡೆಯುವಂತ ಸಮಯದಲ್ಲಿ prayed ಆತನು ಪ್ರಾರ್ಥಿಸಿದನು. and he died. ನಂತರ ಮರಣಕ್ಕೆ ಒಳಗಾದನು. 5வது அப்போஸ்தலர் 9வது அதிகாரத்துல பார்க்கும்போது 9ನೇ ಅಧ್ಯಾಯದಲ್ಲಿ ಓದುವಂತ ಸಮಯದಲ್ಲಿ நமக்கு தெரிஞ்ச வசனம் Paul prayed immediately after he met Jesus on the road of Damascus. ಅಲ್ಲಿ ದಮಾಸ್ಕಸ್ ಯೇಸು ಕ್ರಿಸ್ತನನ್ನು ಸಂಧಿಸಿದ ಕ್ಷಣದಿಂದಲೇ ಆತನು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರ್ಥಿಸಿದನು ಪೌಲನು. அதே 9வது அதிகாரத்துல ಅದೇ 9ನೇ ಅಧ್ಯಾಯದಲ್ಲಿ பேதுரு வந்து செத்து போன பிணத்தை எடுக்கிறதுக்கு முன்னால he began to pray and he raised the dead body. ಸತ್ತು ಹೋದಂತ ಹೆಣವನ್ನು ಎಬ್ಬಿಸುವುದಕ್ಕೋಸ್ಕರ ಪೇತ್ರನು ಪ್ರಾರ್ಥನೆ ಮಾಡಿ ಅದರ ಮುಖಾಂತರವಾಗಿ ಅದಕ್ಕೆ ಜೀವನವನ್ನು ಅನುಗ್ರಹಿಸಿದನು. 12வது அதிகாரத்துல ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ. செருசாலேமில் இருக்கும்போது சபையானவர் கூடி ஜெபிக்கும் போது ஆண்டவர் பேதுருக்கு விடுதலை குத்தி செருசாலேம் வெளியே எடுத்து வராரு. ಅಲ್ಲಿ ಪೇತ್ರನು ಸೆರೆಮನೆಯಲ್ಲಿ ಇರುವಂತ ಸಮಯದಲ್ಲಿ ಸಭೆಯಾಗಿ ಕೂಡಿ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಪೇತ್ರನನ್ನು ಆ ಒಂದು ಸೆರೆಮನೆಯಿಂದ ಬಿಡುಗಡೆ ಮಾಡಿಸಿಕೊಂಡರು. அப்போஸ்தலர் 16வது அதிகாரத்துல பார்க்கும்போது 16ನೇ ಅಧ್ಯಾಯದಲ್ಲಿ ಓದುವಂತ ಸಮಯದಲ್ಲಿ பவுல சீலாவும் ஜெபிக்கும் போது ಪೌಲನು ಸೀಲನು ಪ್ರಾರ್ಥನೆ ಮಾಡುವಂತ அந்த ಸಮಯದಲ್ಲಿ செருசாಲೆ இரும்பு கதவு தொடர்ந்து ಅಲ್ಲಿ ಇದ್ದಂತ ಸೆರೆಮನೆಯ ಕದಗಳು ತೆರೆಯಲ್ಪಟ್ಟವು. அவங்களுக்கு செயின் எல்லாம் ஒரு விடுதலை அல்லாட்டிருக்கும். ಅವರಿಗೆ ಇದ್ದಂತ ಆ ಒಂದು ಎಲ್ಲ ಸೆರೆಗಳೆಲ್ಲವೂ ಬಿಡುಗಡೆ ಉಂಟಾಯಿತು. கடைசியா ಕೊನೆಯದಾಗಿ அப்போஸ்தலர் 27வது படிக்கும்போது 27ನೇ ಅಧ್ಯಾಯದಲ್ಲಿ ಓದುವಂತ ಸಮಯದಲ್ಲಿ அந்த Paul began to pray when he was in the midst of the storm. ಆ ಒಂದು ಸಮುದ್ರದ ಬಿರುಗಾಳಿಯ ಮಧ್ಯದಲ್ಲಿಯೂ ಸಹ ಪೌಲನು ಪ್ರಾರ್ಥನೆ ಮಾಡುವುದಕ್ಕೆ An ಪ್ರಾರಂಭಿಸಿದನು. angel came and gave a promise. ಅಲ್ಲಿ ದೇವದೂತನು ಬಂದು ಅವನಿಗೆ ಒಂದು ವಾಗ್ದಾನವನ್ನು Then ಕೊಟ್ಟಿದ್ದನು. Paul, when he came out of the storm, he prayed for a sick man. ಅಲ್ಲಿ ಪೌಲನು ಆ ಒಂದು ಬಿರುಗಾಳಿಯಿಂದ ಹೊರಗಡೆ ಬಂದ ನಂತರವೂ ಸಹ ಅಲ್ಲಿ ಅನಾರೋಗ್ಯದಿಂದ ಇದ್ದಂತ ವ್ಯಕ್ತಿಗೂ ಸಹ ಪ್ರಾರ್ಥನೆ ಮಾಡಿದನು. ஒரு 10 ரெஃபரன்ஸ் சொன்னேன். ಒಂದು 10 ಕಾರ್ಯಗಳನ್ನು ಹೇಳಿದನು. If you read in the book of Acts, almost every chapter is filled with prayer. ನೀವು ಅಪೊಸ್ತಲ ಕೃತ್ಯಗಳನ್ನು ಓದುವಂತ ಸಮಯದಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಅಲ್ಲಿ ಪ್ರಾರ್ಥನೆ ಕುರಿತೇ ಬರೆಯಲ್ಪಟ್ಟಿದೆ. So you ask me, what you're telling me, brother? ನೀವು ಕೇಳಬಹುದು, ಏನನ್ನು ಹೇಳುತ್ತಿದ್ದೀರಾ ಬ್ರದರ್? What you're trying to tell me? ನನಗೆ ಏನನ್ನು ಹೇಳುವುದಕ್ಕೆ ಬರುತ್ತಿದ್ದೀರಾ? I'm trying to tell you something will happen when you begin to pray. ನಾನು ಹೇಳುವುದಕ್ಕೆ ಬರುತ್ತಿರುವಂತದ್ದು ಏನೋ ಒಂದು ಕಾರ್ಯವು ನಡೆಯುವುದಕ್ಕೆ ಪ್ರಾರಂಭಿಸುತ್ತದೆ ಯಾವಾಗ ಪ್ರಾರ್ಥನೆ ಮಾಡುವಂತಹ ಸಮಯದಲ್ಲಿ. புரியுதுங்களா? Something will happen. ಏನೋ ಒಂದು ಕಾರ್ಯ ನಡೆಯುತ್ತದೆ when you pray. ನೀ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ. ಪ್ರಾಮಿಸ್ சொல்றேன். ನಾನು ವಾಗ್ದಾನವಾಗಿ ಹೇಳುತ್ತೇನೆ. 10 ವಚನ ಕೊಡ್ತೇನೆ ನಾನು. ವಾಕ್ಯ ಸತ್ಯದಿಂದ ಬರೀ 10 ವಾಕ್ಯ ಮಾತ್ರ ಕೊಟ್ಟೆನು. Something will happen. ಏನೋ ಒಂದು ಕಾರ್ಯ ನಡೆಯುತ್ತದೆ when you pray. ನೀ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಏನೋ ನಡೆಯುತ್ತದೆ. when your family pray. ನಿಮ್ಮ ಕುಟುಂಬ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಏನೋ ನಡೆಯುತ್ತದೆ. in your business. ನೀನು ಮಾಡುವಂತ ವ್ಯಾಪಾರದಲ್ಲಿ. when the pastors pray, something will happen in the church. ದೇವ ಸೇವಕರು ಸಭೆಯಲ್ಲಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಏನೋ ಒಂದು ಕಾರ್ಯ ನಡೆಯುತ್ತದೆ. when the leaders pray,
ಅಲ್ಲಿ ಇರುವಂತ ಯಜಮಾನರು ಅಲ್ಲಿ ಪ್ರಾರ್ಥನೆ ಮಾಡುವ church ಸಮಯದಲ್ಲಿ will change. ಸಭೆಯು ಅದು ಬದಲಾಗುತ್ತದೆ. When you pray, ನೀವು you ಪ್ರಾರ್ಥನೆ will ಮಾಡುವ change. ಸಮಯದಲ್ಲಿ ನೀವು When you ಬದಲಾಗುತ್ತೀರಾ. pray for your children, ನಿಮ್ಮ ಮಕ್ಕಳಿಗೆ ಪ್ರಾರ್ಥನೆ the ಮಾಡುವ children will ಸಮಯದಲ್ಲಿ change. ನಿಮ್ಮ ಮಕ್ಕಳು ಬದಲಾಗುತ್ತಾರೆ. hallelujah. Hallelujah. நம்ம நிறைய ಸ್ಟಿಕ್ಕರ್ பார்த்திருக்கிறோம். ನಾವು ಅಲ್ಲಿ ಸ್ಟಿಕ್ಕರ್ ಗಳನ್ನು ನೋಡಿರುತ್ತೇವೆ. Prayer changes things. ಅಲ್ಲಿ ಪ್ರಾರ್ಥನೆ ಎನ್ನುವಂತದ್ದು ಪರಿಸ್ಥಿತಿಗಳನ್ನು ಬದಲಾಯಿಸುವಂತದ್ದಾಗಿದೆ. நிறைய பார்த்திருக்கிறோம். ಅನೇಕ ಕಾರ್ಯಗಳನ್ನು Prayer ನೋಡಿರುತ್ತೇವೆ. changes things. ಪ್ರಾರ್ಥನೆ ಎನ್ನುವಂತದ್ದು ಅನೇಕ ಕಾರ್ಯಗಳನ್ನು அது ಬದಲಾಯಿಸುತ್ತದೆ. 100% correct. ಅದು 100ಕ್ಕೆ ನಾವು 100 ಇನ್ನೊಂದು ಸರಿ. ಹೇಳ್ತಂಗ್ಲಾ? ಇನ್ನೊಂದನ್ನು ಹೇಳಲ್ಲ. More than anything, ಎಲ್ಲದಕ್ಕಿಂತ ಮಿಗಿಲಾಗಿ prayer changes you. ಪ್ರಾರ್ಥನೆಯು ನಿಮ್ಮನ್ನು ಬದಲಾಯಿಸುತ್ತದೆ. Prayer changes you. ಪ್ರಾರ್ಥನೆಯು ನಿಮ್ಮನ್ನು நான் ಬದಲಾಯಿಸುತ್ತದೆ. அதுதான் சொல்றது. ನಾನು ಅದನ್ನೇ ಹೇಳುತ್ತಿದ್ದೇನೆ. Preaching person may preach and he will fall, he will perish, but praying person will never perish and he'll never fall. ದೇವರ ಸಂದೇಶವನ್ನು ಕೊಡುವಂತವನು ಆತನು ಕೊಟ್ಟು ನಂತರ ಅದರ ಮುಖಾಂತರವಾಗಿ ಅಪಜಯವನ್ನು ಹೊಂದಿಕೊಳ್ಳುತ್ತಾನೆ. ಆದರೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಎಂದಿಗೂ ಅಪಜಯವನ್ನು ಹೊಂದಿಕೊಳ್ಳುವುದಿಲ್ಲ. ட்ரை பண்ணி பாருங்க. ಟ್ರೈ ಮಾಡಿ ನೋಡಿರಿ. ஒரு 3 மாசம் ஜெபிங்க. ಒಂದು 3 ತಿಂಗಳು ಪ್ರಾರ್ಥಿಸಿ ನೋಡಿರಿ. நீங்க பூனை மாதிரி இருந்து சிங்கம் மாதிரி மாறிடுவீங்க. ನೀವು ಒಂದು ಸಿಂಹವಾಗಿ ಮಾರ್ಪಡುತ್ತೀರಾ. ஒரு பரிசுத்தம் வரும். ಒಂದು ಪರಿಶುದ್ಧತೆ ಬರುತ್ತದೆ. ஒரு வல்லமை வரும். ಒಂದು ಬಲ ಬರುತ್ತದೆ. நீங்க எது மலை போல ஒரு பிரச்சனை நினைச்சீங்களா அது அப்படியே பனி போல மாறிடாம. ಆ ಒಂದು ವೇಳೆ ಒಂದು ಪರ್ವತ ರೀತಿಯಲ್ಲಿ ನೀವು ಒಂದು ಸಮಸ್ಯೆ ಎಂದು ನೆನೆಸುತ್ತೀರಾ, ಆದರೆ ಒಂದು ಚಿಕ್ಕ ಒಂದು ಮೋಡವಾಗಿ ಅದು ಎಲ್ಲವೂ ಕರಗಿ ಹೋಗುತ್ತದೆ. நான் முடிச்சிடுறேன். ನಾನು ಮುಗಿಸುತ್ತೇನೆ. என்ன எனக்கு ஒரு வாஞ்சனா நீங்க எல்லாம் நல்லா எழும்பி ஜெபிக்கணும். ನನಗೆ ಒಂದು ಬಯಕೆ ಉಂಟು, ಏನೆಂದರೆ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. போல்தான் அனௌன்ஸ் பண்றாங்க இல்லையா? ಯಾವಾಗಲೂ ಅನೌನ್ಸ್ಮೆಂಟ್ ಅನ್ನು ಮಾಡ್ತಾರೆ. Prayer இருக்குது. ಪ್ರಾರ್ಥನೆ ಉಂಟು, ಅದು இருக்குது. ಅದಿದೆ. பார்ட்டிசிபேட். ಅದಕ್ಕೆ ಹೋಗಿರಿ, ಭಾಗವಹಿಸಿರಿ. இங்க வந்து அந்த நெருப்பை பத்த வச்சுக்கின்னு நீங்க வீட்டுல போயிட்டு உங்க புள்ளிங்க அங்க அந்த நெருப்பை வைங்க. ಇಲ್ಲಿ ಬಂದು ಬೆಂಕಿಯನ್ನು ಒತ್ತಿಕೊಂಡು ನಂತರ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮಕ್ಕಳಿಗೂ ಸಹ ಒದ್ದಿಸಿರಿ. Hallelujah. 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 ಇನ್ನೊಂದು they believed in worshiping God on Sunday. ಅವರು ಭಾನುವಾರ ದಿನದಲ್ಲಿ ದೇವರಿಗೆ ಆರಾಧನೆ ಮಾಡುವುದರಲ್ಲಿ ನಂಬಿಕೆ ಇಟ್ಟರು. ಮೊಟ್ಟ ಮೊದಲನೇದಾಗಿ they were worshiping different way in the temples. ಅವರು ದೇವರ ಮಂದಿರಗಳಲ್ಲಿ ಅವರು ಬಂದಂತ ರೀತಿಯಲ್ಲಿ ಅಲ್ಲಿ ದೇವರನ್ನು ಆರಾಧಿಸುತ್ತಿದ್ದರು. synagogue ಅಲ್ಲಿ ಸಿನಗಾಗಿನಲ್ಲಿ ಯೇಸು ಮರಿದು ಉಯಿರ್ತೆರಿಂದಾರ್. ಅಲ್ಲಿ ಯೇಸು ಕ್ರಿಸ್ತನು ಮರಣವನ್ನು ಹೊಂದಿ ಪುನರುತ್ಥಾನವಾದನು. ಪೆಂಟೆಕೋಸ್ಟ್ ನಾள் பரிசுத்த ಆವಿಯಾನವರು ಬಂದது. ಪಂಚಶತಮಾನ ದಿನದಲ್ಲಿ ಪರಿಶುದ್ಧಾತ್ಮನು ಬಂದನು. the pattern changed. ಅಲ್ಲಿ ಇದ್ದಂತ ಪರಿಸ್ಥಿತಿಯು ಬದಲಾಯಿತು. first day of the week. ವಾರದ ಮೊದಲನೇ ದಿನದಲ್ಲಿ, ஞாயிற்றுக்கிழமை ಭಾನುವಾರ ದಿನದಲ್ಲಿ ಸಭೆಗೆ ಬಂದು ಆವಿಯೋಡು ಉಣ್ಮೆಯೋಡು ಆರಾಧಿಕ ಸ್ಟಾರ್ಟ್ ಆಯ್ತು. ಅಲ್ಲಿ ಆವಿಯಿಂದಲೂ ಅದು ಮಾತ್ರ ನಂಬಿಕೆ ಮುಖಾಂತರವಾಗಿ ದೇವರನ್ನು ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. புரியுதுங்களா? வீட்ல ஆன்லைன்ல உட்கார்றது இல்ல, ಮನೆಯಲ್ಲಿ ಆನ್ಲೈನ್ ಅಲ್ಲಿ ಕುಳಿತುಕೊಂಡು ಅಲ್ಲ, ಸಭೆக்குள்ள வந்து ಸಭೆಯ ಒಳಗಡೆ ಬಂದು ಆವಿಯೋಡು ಆತ್ಮದಿಂದ உண்மையோடு ஆராதிக்கணும். ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. இங்க தமிழ் பாட்டு கன்னட பாட்டு உங்க பாஷையிலேயே பாடுறாங்க இல்லையா? ನಿಮ್ಮ ಭಾಷೆಯಲ್ಲಿ ಹಾಡನ್ನು ಹಾಡುತ್ತಾರಲ್ವೇ? நம்ம ஊர்ல நம்ம அங்கெல்லாம் நம்ம ஹிந்தியில அவங்க பாடுறது ஒரு அடுக்கு தான் தெரியுது, ஆனா அந்த கனெக்ஷன் கிடைக்கிறது இல்ல. ನಮ್ಮ ದೇವ ಸೇವಕರು ಅಲ್ಲಿ ಹೋಗಿ ಪಂಜಾಬಿನಲ್ಲಿ ಅಲ್ಲಿ ಸೇವೆ ಮಾಡುವಂತ ಸಮಯದಲ್ಲಿ ಅವರು ಹಿಂದಿನಲ್ಲಿ ಹಾಡನ್ನು ಹಾಡುತ್ತಾರೆ, ಅದು ಅರ್ಥನೂ ಸಹ ಆಗುವುದಿಲ್ಲ. நம்ம பாஷையில பாடும்போது உங்களுக்கு தெரியுறதில்ல இங்க என்ன உங்களுக்கு ப்ரிவிலேஜ் இருக்குதுன்னு. ನಿಮಗೆ ಗೊತ್ತಾಗುವುದಿಲ್ಲ ಯಾವ ರೀತಿಯಾದ ಒಂದು ಸೌಕರ್ಯವೂ ಇಲ್ಲಿದೆ ಎಂದು. வீட்ல உட்கார்ந்து ಎಂಜಾಯ್ பண்ண முடியாது. ಮನೆಯಲ್ಲಿ ಕುಳಿತುಕೊಂಡು ಆನಂದಿಸುವುದಕ್ಕೆ ಆಗುವುದಿಲ್ಲ. வந்து கூடி ஜெபிச்சு ನೀವು ಕೂಡಿ ಪ್ರಾರ್ಥಿಸಿ ஆராதிச்சு பாருங்க, ಆರಾಧಿಸಿ ನೋಡಿರಿ, ಡಿಫರೆಂಟ್ ಬದಲಾಗುತ್ತದೆ. அதுதான் அந்த ஆதி சபை கத்துக்குது. ಅದನ್ನೇ ಆದಿ ಸಭೆಯು ಕಲಿತುಕೊಂಡಿತು. கூடி சேர்ந்து ஞாயிற்றுக்கிழமை ஆராதிக்க கத்துக்கினாருங்க. ಅವರು ಕೂಡಿ ಅಲ್ಲಿ ಸೇರಿ ಅಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಭಾನುವಾರ ದಿನದಲ್ಲಿ ಕಲಿತುಕೊಂಡರು. ಅದಕ್ಕೆ அப்ப யாரோ ஒரு பலியை கொண்டு வந்து அவங்க இஷ்டமா இண்டிவிஜுவಲ್ பண்ணிட்டு போவாங்க. ಅದಕ್ಕಿಂತ ಹಿಂದಗಡೆ ನೋಡಬೇಕಾದ್ರೆ ಅವ್ರ ಇಷ್ಟ ರೀತಿಯಲ್ಲಿ ಯಾರಾದ್ರೂ ಬಂದು ಬಲಿಯನ್ನು ಕೊಟ್ಟು ಅವರು ಪ್ರಾರ್ಥನೆ ಮಾಡಿ ಹೋಗಿ ಬಿಡುತ್ತಿದ್ದರು. ಜೀಸಸ್ ರೆಸರೆಕ್ಟೆಡ್. ಆದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ ಪಂಚಶತಮಾನ ದಿನದ ನಂತರ ಪರಿಶುದ್ಧಾತ್ಮನು ಬಂದ ದಿನದಲ್ಲಿ ಅಲ್ಲಿ ಆ ಒಂದು ಕೂಟವು ಭಾಗವಹಿಸಿತು. ಎಲ್ಲರೂ ಒಣ್ಣ ಕೂಡಿட்டாங்க. ಎಲ್ಲರೂ ಒಂದೇ ಮನಸ್ಸಿನಿಂದ ಕೂಡಿದರು. ಒಬ್ಬರ ಮೇಲೆ ಒಬ್ಬರು ವಿಶ್ವಾಸವಿಟ್ಟು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದನ್ನು ಕಲಿತುಕೊಂಡರು. ಕಡೆಸಿಯಾ ಕೊನೆಯದಾಗಿ ಆರಾಧನೆ ಆರನೆಯದು they learn to give for the kingdom of God. ದೇವರ ಆತನ ಒಂದು ಆತನಿಗೋಸ್ಕರ ಕೊಡುವುದಕ್ಕೆ ಕಲಿತುಕೊಂಡರು. they gave lavishly. ಅವರು ಯೋಚನೆ ಮಾಡದ ರೀತಿಯಲ್ಲಿ ಕೊಟ್ಟರು. they gave generously. ಅದು ಮಾತ್ರವಲ್ಲ, ಅವರು ಬಯಕೆ ಮುಖಾಂತರವಾಗಿ ಪೂರ್ಣ ಮನಸ್ಸಿನಿಂದ ಕೊಟ್ಟರು. and they gave cheerfully. ಅದು ಮಾತ್ರವಲ್ಲ, ಆನಂದ ಮುಖಾಂತರವಾಗಿ ಕೊಟ್ಟರು. ಆಮೆನ್ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. அவங்க இந்த நிலதெல்லாம் வித்து கொண்டாந்து கொடுத்தாங்க சபையில. ಅವರು ಇದ್ದಂತ ನೆಲವನ್ನೆಲ್ಲ ಮಾರಿ ಸಭೆಗೆ ಕೊಟ್ಟರು. வெள்ளி நகை எல்லாம் அப்போஸ்தலರ ಪಾದದಲ್ಲಿ ಎತ್ತಿಕೊಂಡು போட்டு ಆ ಒಂದು ಬೆಳ್ಳಿ ಬಂಗಾರವೆಲ್ಲ ಅಪೊಸ್ತಲರ ಕಾಲ ಕೆಳಗಡೆ ಹಾಕಿ ಕೊಟ್ಟರು. why? ಯಾಕೆ? they believed each other. ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟರು. ಒಬ್ಬರ ಮೇಲೆ ಒಬ್ಬರು ಅವರು ಪ್ರೀತಿ ಮಾಡಿದರು. glorious church. ಯಾಕಂದ್ರೆ ಅದು ಮಹಿಮೆಯಿಂದ ತುಂಬಿದಂತ ಸಭೆಯಾಗಿತ್ತು. unity. ಅದರಲ್ಲಿ ಒಂದು ಒಮ್ಮನಸ್ಸು. அவங்க ஆண்டவர் கொடுக்கும்போது
ಅವರು ದೇವರಿಗೆ ಕೊಡುವಂತ ಸಮಯದಲ್ಲಿ there are so many things in time ಇಲ್ಲ சொல்றதுக்கு. ಅನೇಕ ಕಾರ್ಯಗಳುಂಟು. நீங்க கொடுத்து பாருங்க. ನೀವು ಕೊಟ್ಟು ನೋಡಿರಿ, everything will change. ಎಲ್ಲವೂ ಬದಲಾಗುತ್ತದೆ. உங்க business down ಆಗುದಾ? ಒಂದು ವೇಳೆ ನಿಮ್ಮ ವ್ಯಾಪಾರ ಕೆಳಗಿದೆಯಾ, give your tithes, ನೀವು ಇದ್ದಂತ ದಶಮ give ಭಾಗವನ್ನು your ಕೊಡಿರಿ. offering. ನೀವು ದೇವರಿಗೆ ಕಾಣಿಕೆಯನ್ನು ಕೊಡಿರಿ. Even from your business what profit you get from that you have to give 10%. தெரியுமா உங்களுக்கு? ನೀವು ಮಾಡುವಂತ ವ್ಯಾಪಾರದಲ್ಲಿ ಅದ್ರಲ್ಲಿ ಬರುವಂತ ಲಾಭದಲ್ಲಿಯೂ ಸಹ ನೀವು 10% ದೇವರಿಗೆ ಕೊಡಬೇಕೆಂದು ನಿಮಗೆ ಗೊತ್ತಾ? Hallelujah. 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 God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. God has blessed pastor immensely. ದೇವರು ನಮ್ಮ ದೇವ ಸೇವಕರನ್ನು ಅಧಿಕವಾಗಿ ಅವರನ್ನು ಆಶೀರ್ವದಿಸಿದ್ದಾನೆ. They don't need your money. ಅವರಿಗೆ ನಿಮ್ಮ ಹಣದ ಅವಶ್ಯಕತೆ ಇಲ್ಲ. When you give you will be blessed. ನೀವು ಕೊಡುವಂತ ಸಮಯದಲ್ಲಿ ನಿಮಗೆ ಆಶೀರ್ವಾದ ಉಂಟಾಗುತ್ತದೆ. ಯಾರು ದರ್ಶ ಭಾಗ ಕೊಡುಗರಿಲ್ಲ ಕೊಡ್ತು ಪಾರುಂಗ. ಯಾರ್ಯಾರು ದೇವರಿಗೆ ದಶಮ ಭಾಗವನ್ನು ಕೊಡುತ್ತಿಲ್ಲವೋ ಕೊಟ್ಟು ನೋಡಿರಿ. Things will change. ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತದೆ. ನಿಮ್ಮ ಜೀವನದಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ, ನೀವು ಮಾಡುವಂತ ಕೆಲಸದಲ್ಲಿ promotion will come. ನಿಮಗೆ ಉನ್ನತ ಸ್ಥಿತಿಗಳು ಬರುತ್ತದೆ. Business transaction will change. ಅಲ್ಲಿ ಮಾಡುವಂತ ವ್ಯಾಪಾರಗಳು ಬದಲಾಗುತ್ತದೆ. They gave cheerfully. ಅವರು ತುಂಬಾ ಆನಂದದಿಂದ ಕೊಟ್ಟರು. ಅದು ನನಗೆ ரொம்ப பிடிச்சது. ಅದು ನನಗೆ ಬಹಳ ಇಷ್ಟವಾಯಿತು. ಜನರಸ ಕೊಡ್ತಾಂಗ. ಅವರು ಏನು ನೋಡದ ರೀತಿಯಲ್ಲಿ ಕೊಟ್ಟರು. ಅದು ಮಾತ್ರ ಅಲ್ಲ, ಇದ್ದುದೆಲ್ಲವನ್ನು ಕೊಟ್ಟರು. ಸಂತೋಷமா ಕೊಡ್ತಾಂಗ. ಸಂತೋಷವಾಗಿ ಕೊಟ್ಟರು. ನೀವು ಸಿಲ ಸಭೆ ಫಾರಿನ್ல பாத்தீங்கன்னாக்கா, ನೀವು ಹೊರ ದೇಶದಲ್ಲಿರುವಂತ ಸಭೆಗಳನ್ನು ನೋಡುವುದಾದರೆ ಕಾಣಿಕೆ ದರ್ಶಭಾಗ ಟೈಮ್ல ಡ್ಯಾನ್ಸ್ ಆಡಿ ಒಂದು ಕೊಡುವಾಂಗ. ಅವರು ಕಾಣಿಕೆಯನ್ನು ಕೊಡುವಂತ ಸಮಯದಲ್ಲಿ ದಶಮ ಭಾಗವನ್ನು ಕೊಡುವಂತ ಸಮಯದಲ್ಲಿ ಕುಣಿಯುತ್ತಾ ನೃತ್ಯವನ್ನು ಮಾಡುತ್ತಾ ಕೊಡುತ್ತಾರೆ. அந்த நாட்கள் நம்ம சபையில இந்தியால வரும் கூடி சீக்கிரத்துல ಆ ರೀತಿಯಾಗಿ ನಮ್ಮ ಸಭೆಗಳಲ್ಲಿಯೂ ಇಂಡಿಯಾದಲ್ಲಿಯೂ ಸಹ ಬರುವಂತದ್ದಾಗಿದೆ. ಸಂತೋಷமா ಕೊಡುಗೋ, ಸಂತೋಷವಾಗಿ ಕೊಡುವುದಕ್ಕೆ. ಹalleluya. ஒண்ணே ஒன்னு சொல்லிட்டு நான் போயிடுறேன். ಒಂದೇ ಹೇಳಿ ಮುಗಿಸುತ್ತೇನೆ. ದಯచేసి ஒரு 10 ரூபாய் 20 ரூபாய் ஒண்டி போடவே போடாதீங்க காணிக்கை. ದಯಮಾಡಿ 10 ರೂಪಾಯಿ 20 ರೂಪಾಯಿ ಕಾಣಿಕೆಯಲ್ಲಿ ಹಾಕಬೇಡಿರಿ. சனிக்கிழமையே ஆயத்த பண்ணி ஒரு இதுவா பண்ணி கொண்டு ஆண்டவருக்காக கொடுங்க. ಶನಿವಾರ ದಿನದಲ್ಲಿಯೇ ಸಿದ್ಧ ಮಾಡಿಕೊಂಡು ದೇವರಿಗೆ ಎಂದು ನೀವು ಸಿದ್ಧ ಮಾಡಿಕೊಂಡು ದೇವರಿಗೆ ತೆಗೆದುಕೊಂಡು ಬಂದು ಕೊಡಿರಿ. 10 20 ಎಲ್ಲ it's not a good image for God whom we worship to give that much. ಅದು ದೇವರಿಗೆ ಅದು ಸರಿಯಾಗಿ ತೋಚುವುದಿಲ್ಲ. ಯಾಕಂದ್ರೆ ನಾವು ಆರಾಧಿಸುವಂತ ದೇವರು ಆ ರೀತಿಯಾದಂತ ದೇವರಲ್ಲ. ಕರೆಕ್ಟ್ ಟೈಮ್ ಆಯ್ತು. ಹalleluya. ಹalleluya. ಕೈ ತಟ್ಟಿ ಆಂಡವರ ಮಹಿಮೆ ಪಡ್ತಾರೆ. ಕರಗಳನ್ನು ತಟ್ಟುತ್ತಾ ದೇವರಿಗೆ ನಮ್ಮ ಮಹಿಮೆಯನ್ನು ಸಲ್ಲಿಸೋಣ. ஜெபிப்போம். ಪ್ರಾರ್ಥಿಸೋಣ. ஆண்டவரே உமக்கு ஸ்தோத்திரம். எல்லா ஸ்தோத்திர துதிக்கான மகிமைக்கு சுவாமி நீரே பாத்திரராயிருக்கிறீர். எங்களோடு பேசினபடினாலும் உமக்கு ஸ்தோத்திரம் கர்த்தாவே. ஆம், ஆதி சபை கர்த்தாவே உம்முடைய உயிர்த்தெழுதலிலே கர்த்தாவே நம்பிக்கையுள்ளவர்களாக இருந்தாங்க. ஆதி சபையானது கர்த்தாவே பரிசுத்த ஆவிலே நம்பிக்கையுள்ளவர்களாக இருந்தாங்க. ஆண்டவரே, ஆதி சபையானது கர்த்தாவே ஒரு ஐக்கியத்திலே கர்த்தாவே நம்பிக்கையுள்ளவர்களாக இருந்தாங்க என்று வேதத்திலே வாசிக்கிறோம். கர்த்தாவே, ஆதி சபையானது கர்த்தாவே ஒருவர் நம்பர்களாக கர்த்தாவே ஜெபிக்கிற மக்களாக கர்த்தாவே அந்த ஜெபத்தின் வல்லமையிலே நம்பிக்கையுள்ளவர்களாக இருந்தார்கள். ஆண்டவரே, ஆதி சபையானது கர்த்தாவே கொடுக்கிறவர்களாக காணப்பட்டால் வேதத்திலே வாசிக்கிறோம். கர்த்தா, இப்படியாக எங்களோடு நீ பேசினபடினாலும் நமக்கு ஸ்தோத்திரம். வேதத்திலே வாசிக்கிறோம், நீ ஆதியிலே கொண்டிருந்த அன்பை நீ விட்டாய் என்று சொல்லி. ஆண்டவரே, நாங்கள் கர்த்தாவே அந்த ஆதியிலே நாங்கள் இங்கே வந்த பொழுது எங்களுக்கு இருந்ததானே அந்த கர்த்தாவே அன்பு இப்போதும் இருக்கிறதா என்று நாங்கள் சோதித்து அறிய உதவி செய்வீராக கர்த்தாவே. ஆம், நாங்கள் ஒரு ஆதி சபையாய் கர்த்தாவே, ஆனந்திக்கிற சபையாய் கர்த்தாவே, உண்மையிலே களி கொள்கிற ஒரு சபையாய் எங்களை மாற்றும்படியாய் ஜெபிக்கிறோம் கர்த்தாவே. பேசின தானம் தாசனுக்காய் ஸ்தோத்திரம். இன்னும் வல்லமையாக எடுத்து உபயோகப்படுத்தும் கர்த்தா. வந்திருக்கிற ஒவ்வொரு பிள்ளைகளும் இங்கிருந்து கடந்து போகும் பொழுது ஒரு தீர்மானத்தோடு எங்கே எந்த இடத்திலே குறை இருக்கிறது எங்களிலே என்று சொல்லி சோதித்து அறிந்து பார்த்து ஆண்டவரே தங்களை திருத்திக் கொள்ள உதவி செய்யும். அந்த எல்லா பிள்ளைகளையும் கர்த்தாவே நிறைவான ஆசீர்வாதத்தோடு நீங்கள் ஆசீர்வதிக்கபடியாய் ஜெபிக்கின்றோம். எல்லா ஸ்தோத்திர துதி கன மகிமை உமக்கு செலுத்துகின்றோம். இயேசுவின் நாமத்தில் பிதாவே, ஆமீன். ನನ್ನ ಮನವೇ ಎಗುನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಪವಿತ್ರ ನಾಮத்தை ಕೀರ್ತಿಸಿರಿ. ನನ್ನ ಮನವೇ ಎಗುನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೀನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೀನ್, ಆಮೀನ್, ಆಮೀನ್.